ಸುರಕ್ಷಿತವಾಗಿ ಉತ್ತಮ ಆಯುರ್ವೇದದ ಮೂಲಕ ಜನರಿಗೆ ಉತ್ಪನ್ನಗಳನ್ನ ಒದಗಿಸಿಕೊಡುವಂತಹ ಈ ಒಂದು ಭಾರತ ಸರ್ಕಾರದ ಕನಸುಗಳನ್ನ ಇದೀಗ ನಮ್ಮ ಊರಿನಲ್ಲೂ ಕೂಡ ಈ ಒಂದು ಭಾರತ ಸರ್ಕಾರ ಪ್ರಮಾಣಿತ ಆಯುಷ್ ವೆಲ್ನೆಸ್ ಸೆಂಟರ್ ಇದೀಗ ನಮಗೂ ಒದಗಿಸಿದೆ. ಈ ಒಂದು ಕಾರ್ಯಕ್ರಮದ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕುರ್ನಾಡು ಗ್ರಾಮ ಪಂಚಾಯತ್ ಇದರ ಅಧ್ಯಕ್ಷರಾದ ಶ್ರೀ ಶೈಲಜಾ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ NTCMI ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಇದರ ವಿನೋದ್ ಜೋಸೆಫ್ ಇವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಊರಿನ ಒಂದು ಶಾಪ್, ಆಯುರ್ವೇದಿಕ ಶಾಪ್ ಆಯುಷ್ ಇದರ ಉದ್ಘಾಟನಾ ಸಮಾರಂಭಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಈ ಕಾರ್ಯಕ್ರಮವು ತುಂಬ ಯಶಸ್ವಿಯಾಗಲಿ, ನಿಮಗೆಲ್ಲರಿಗೂ ದೇವರು ಒಳ್ಳೆಯದಾಗಲಿ, ನಮ್ಮ ಊರಿನಲ್ಲಿ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸಿದ್ದೇನೆ. ಜೈ. ರೋಗ ಬಂದ ಮೇಲೆ ಆಸ್ಪತ್ರೆಗಳನ್ನು ಡಾಕ್ಟರ್ಗಳನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ನಮ್ಮ ಭಾರತ ಸರ್ಕಾರದ ಕನಸಾಗಿರುವಂತಹ ಆಯುರ್ವೇದದ ಮುಖೇನ, ಭಾರತ ಸುತ್ತಾಗಿರುವಂತಹ ಆಯುರ್ವೇದದ ಮುಖೇನ, ಆಯುರ್ವೇದದ ಮೂಲಕ ರೋಗವನ್ನು ಹೇಗೆ ತಡೆಗಟ್ಟಬಹುದು ಅಥವಾ ರೋಗಸ್ಥರಾಗಿರುವವರಿಗೆ ಹೇಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಗುಣಮುಖರಾಗಬಹುದು, ಈ ಒಂದು ಪ್ರಾಜೆಕ್ಟ್ ಅನ್ನು ಆಯುಷ್ ಡಿಪಾರ್ಟ್ಮೆಂಟ್ ಅವರು ಸುಮಾರು ವರ್ಷಗಳಿಂದ ಮಾಡುತ್ತಿದ್ದಾರೆ. ನಮ್ಮ ಭಾರತ ಸುತ್ತಾಗಿರುವಂತಹ ಆಯುರ್ವೇದದಲ್ಲಿ ಬಹಳ ಉತ್ತಮವಾದ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಇದೆ. ಆದರೆ ಭಾರತದ ಮಾರ್ಕೆಟ್ ಇರುವಂತಹ ಎಲ್ಲ ಆಯುರ್ವೇದವು ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆ ಒಂದು ಸಂದರ್ಭದಲ್ಲಿ ಅತ್ಯಂತ ಉತ್ತಮವಾದದ್ದು ಯಾವುದು, ಯಾವುದಕ್ಕೆ ಸೈಡ್ ಎಫೆಕ್ಟ್ ಇಲ್ಲ, ಯಾವುದನ್ನು ಉಪಯೋಗ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಹಾಗೂ ನಮ್ಮ ಮನೆಯವರ ಆರೋಗ್ಯ ಚೆನ್ನಾಗಿರುತ್ತೆ, ಉತ್ತಮವಾದನ್ನು ಹೇಗೆ ಆಯ್ಕೆ ಮಾಡಬಹುದು, ಈ ಎಲ್ಲ ಉದ್ದೇಶವನ್ನು ಇಟ್ಟುಕೊಂಡು ಆಯುಷ್ ಮಂತ್ರಾಲಯವು, ನಮ್ಮ ಆರೋಗ್ಯ ಇಲಾಖೆ ಕೆಳಗಿರುವಂತಹ ಆಯುಷ್ ಮಂತ್ರಾಲಯವು ಆ ನಿಟ್ಟಿನಲ್ಲಿ ಬಹಳ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದೆ. ಈ ಮಳಿಗೆ ಉದ್ದೇಶ ಎಲ್ಲ ರೋಗಿಗಳಿಗೆ ಟ್ರೀಟ್ಮೆಂಟ್ ಮಾಡುವಂತದ್ದಲ್ಲ. ನಮ್ಮ ಮುಡಿಪಲ್ಲಿರುವಂತಹ ಗ್ರಾಮಸ್ಥರು, ಇಲ್ಲಿರುವಂತಹ ವ್ಯಕ್ತಿಗಳು ನಾಳೆ ರೋಗದಿಂದ ಬಳಲುವಂತ ಸಿಚುವೇಶನ್ ಬರಬಾರದು. ಯಾಕಂದ್ರೆ ನಮಗೆ ರೋಗ ಬರಲಿಕ್ಕೆ ಕಾರಣಗಳು ಹಲವಾರಿದೆ. ನಾವು ತೆಗೆದುಕೊಳ್ಳುವಂತಹ ಆಹಾರ ಇರಬಹುದು, ನೀರಿರಬಹುದು, ಉಸಿರಾಡುವ ಗಾಳಿ ಇರಬಹುದು, ಇದೆಲ್ಲದರಲ್ಲೂ ಕೂಡ ಪ್ರಯೋಜನಗಳಿಂದಲೂ ಜಾಸ್ತಿಯಾಗಿ ದೋಷಗಳೇ ಬರ್ತಾ ಇದೆ. ಆ ಒಂದು ಸಿಚುವೇಶನ್ ಅಲ್ಲಿ, ಅಂತ ಒಂದು ಸಂದರ್ಭದಲ್ಲಿ ನಮ್ಮ ದೇಹಕ್ಕೆ ಯಾವ ಕೊರತೆ ಇದೆ, ಯಾವ ಕೊರತೆಯನ್ನು ನೀಗಿಸಲಿಕ್ಕೆ ಆಯುರ್ವೇದವನ್ನು ಹೇಗೆ ಉಪಕಾರ ಮಾಡಬಹುದು, ಉಪಯೋಗ ಮಾಡಬಹುದು, ಇದೆಲ್ಲವನ್ನು ನಮಗೆ ಕೊಡುವಂತಹ ಒಂದು ಮಳಿಗೆ ಇವತ್ತು ಲೋಕಾರ್ಪಣೆಗೊಂಡಿರುವಂತಹ ಆಯುಷ್ ವೆಲ್ನೆಸ್ ಸೆಂಟರ್ ಮುಡಿಪುರಲ್ಲಿ. ಈ ಒಂದು ಸಂಸ್ಥೆ ಬಹಳ ಬೆಳೆದು ಒಂದು ಹೆಮ್ಮರವಾಗಿ ಮುಡಿಪು ಗ್ರಾಮಸ್ಥರಿಗೆ ಮಾತ್ರವಲ್ಲ, ಇಲ್ಲಿ ಪಕ್ಕದ ಊರವರಿಗೆ ಕೂಡ ಬಹಳ ಉಪಯೋಗಪ್ರದವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತಾ ಈ ಮಳೆಯನ್ನು ಸ್ಟಾರ್ಟ್ ಮಾಡಿರುವಂತಹ ನಮ್ಮ ಹೈದರ್ ಸಾರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಬಹಳ ಉತ್ತಮ ರೀತಿಯಲ್ಲಿ ಇದು ಬೆಳೆಯಲಿ, ಅದಕ್ಕೆ ನಿಮ್ಮ ಸಹಕಾರ ಇರಲಿ ಎಂದು ನಿಮ್ಮಲ್ಲಿ ಕೂಡ ಆಹಾರವನ್ನು ಎಷ್ಟು ಕಂಟ್ರೋಲ್ ಮಾಡ್ತೇವೋ ಅಷ್ಟು ನಮಗೆ ರೋಗದಿಂದ ಮುಕ್ತಿ ಪಡೆಯಬಹುದು. ಹಿಂದಿನ ಕಾಲದಲ್ಲೆಲ್ಲ ರೋಗ, ಹಿಂದಿನ ಕಾಲದ ನನ್ನ ತಾಯಿಗೂ 70 ವರ್ಷ, ಯಾವುದೇ ರೋಗ ಇಲ್ಲ ಮತ್ತು ಹಲ್ಲು ಎಲ್ಲೋ ಗಟ್ಟಿಯಾಗಿದೆ. ಆದ್ರೆ ಈಗಿನ ಮಕ್ಕಳು ಬಿದ್ದ ಕೂಡಲೇ ಅವರಿಗೆ ಆಪರೇಷನ್ ಮಾಡುವಂತ ಪ್ರಸಂಗ. ಯಾಕೆಂತ ಹೇಳಿದ್ರೆ ನಾವು ತಿನ್ನುವಂತಹ ಈ ಫಾಸ್ಟ್ ಫುಡ್ಗಳು. ಅದಕ್ಕಾಗಿ ನಾವು ಇವತ್ತು ಹೆಚ್ಚಾಗಿ ನಾವು ಈ ರೋಗ ಬಂದ ಕೂಡಲೇ ಅಲೋಪತಿ ವೈದ್ಯರ ಹತ್ರ ಹೋಗಿ ಅಲ್ಲಿಂದ ತೆಗೆದುಕೊಂಡಂತಹ ಮಾತ್ರೆಗಳನ್ನು ತಿಂದು ಇನ್ನಷ್ಟು ರೋಗವನ್ನು ಭರಿಸುವಂತಹ ಪ್ರಮೇಯದಲ್ಲಿ ಬದುಕ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಮಗೆ ಆಯುರ್ವೇದ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಋಷಿಮಣಿಗಳು ತಂದುಕೊಟ್ಟ ನಮ್ಮ ಮನೆ ಅಂಗಳದಲ್ಲಿ ಕಾಲಡಿಯಲ್ಲಿ ಸಿಗುವಂತಹ ಮದ್ದು ಆಯುರ್ವೇದ. ನಾನು ಸಹ ಸಾಕಷ್ಟು ಆಯುರ್ವೇದದ ಬಗ್ಗೆ ಕಲಿತಾ ಇದ್ದೇನೆ ಈಗಲೂ ಸಹ. ಆ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೇನೆ, ಆಯುರ್ವೇದ ನಮ್ಮ ಮನೆ ಅಂಗಳಲ್ಲಿ, ನಮ್ಮ ಕಾಲಡಿಯಲ್ಲಿ ಇರ್ತದೆ. ನಾವು ಅದರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಂಡು ನಾವು ಯೂಸ್ ಮಾಡಬೇಕು. ಆಯುರ್ವೇದ ಅಂದುಕೊಳ್ಳಿ ಎಲ್ಲವೂ ಆಯುರ್ವೇದ ಅಲ್ಲ. ಏಕೆಂತ ಹೇಳಿ ನಮ್ದೊಬ್ರು ಸ್ನೇಹಿತರು ಡಾಕ್ಟರ್ ಇದ್ದಾರೆ ಈಗಲೂ. ಅವರು ಒಮ್ಮೆ ನನ್ನ ಇನ್ನೊಬ್ಬ ಸ್ನೇಹಿತನ ಅಜ್ಜಿಗೆ ಅಸ್ತಮ ಬಂದಿತ್ತು, ಜೋರಾಗಿ ಅಸ್ತಮ ಬಂದಿತ್ತು. ಅವರು ತುಂಬಾ ಪ್ರಾಯ ಆಗಿತ್ತು. ಈ ಡಾಕ್ಟರ್ ಹೋದ್ರು, ಸಡನ್ ಅವರನ್ನು, ಈ ಆಯುರ್ವೇದಿಕ್ ಡಾಕ್ಟರ್ ಸರ್ ಸಡನ್ ಹೋದ್ರು, ಇವರಿಗೆ ಒಂದು ಇಂಜೆಕ್ಷನ್ ಕೊಟ್ಟು ಗುಣ ಮಾಡಿ ಬಂದ್ರು. ನಾನು ಕೇಳಿದ್ದೆ, ಡಾಕ್ಟರ್ ಆಯುರ್ವೇದದಲ್ಲಿ ಇಂಜೆಕ್ಷನ್ ಇದೆಯಾ? ಅದಕ್ಕೆ ಹೌದು ಮಾರ್ರೆ, ಈಗ ಆಯುರ್ವೇದದಲ್ಲಿ ಇಂಜೆಕ್ಷನ್ ಎಲ್ಲ ಉಂಟು ಅಂತ. ನನಗೆ ಈಗಲೂ ಸಹ ಅದೊಂದು ಪ್ರಶ್ನಾರ್ಥಕವಾಗಿ ಉಳಿದಿದೆ. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು. ಆಯುರ್ವೇದವೇ ಆಗಿರ್ಬೇಕು. ಈಗ ನಾನು ಕೇಂದ್ರ ಸರ್ಕಾರದ ಜನೌಷಧಿ, ಇದು ಕೇಂದ್ರ ಸರ್ಕಾರದ್ದು ಆಯುಷ್. ಅದೇ ರೀತಿ ನಿಮಗೆ ಅಲೋಪತಿ ಬೇಕಾದ್ರೆ ಜನೌಷಧಿ ಇರ್ತದೆ, ಅದು ಸಹ ಕೇಂದ್ರ ಸರ್ಕಾರದ್ದು.
ನೀವು ಒಂದು ಮೆಡಿಕಲ್ ಡಾಕ್ಟರ್ಗಳು ದೊಡ್ಡ ದೊಡ್ಡ ಡಾಕ್ಟರ್ಗಳೆಲ್ಲ ಬರೆದು ಕೊಡ್ತಾರೆ ಚೀಟಿಗಳು, ಅದನ್ನೇ ಅವರ ಮೆಡಿಕಲ್ ತಗೊಂಡ್ರೆ ಒಂದು 300 ರೂಪಾಯಿ ಆಗುವಂಥದ್ದು, ಆ ಜನೌಷಧಿ ಕೇಂದ್ರದಲ್ಲಿ ಕಡಿಮೆ ಒಂದು 10-20 ರೂಪಾಯಲ್ಲಿ ಆಗುವಂಥದ್ದು ಇವತ್ತು ಸಿಗ್ತಾ ಇದೆ. ಆದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆಯುಷ್ ಅನ್ನುವಂಥದ್ದು ಯಾರಿಗೂ ಸಹ ಸದ್ಯಕ್ಕೆ ಗೊತ್ತಿರಲಿಲ್ಲ. ಆಯುಷ್ ಎಲ್ಲರಿಗೂ ಗೊತ್ತಿರೋರಿಗೆ ಮಾತ್ರ ಗೊತ್ತು. ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಯಾವುದು ಆಯುರ್ವೇದ ಅದನ್ನು ನಾವು ತಿಳ್ಕೊಂಡು ಇದು ನಾವು ಇನ್ನೊಂದು ವಿಷಯ ಅಂದ್ರೆ ನಾವು ಎಲ್ಲದಕ್ಕೂ ಸಣ್ಣ ಪುಟ್ಟ ಎಲ್ಲ ರೋಗಗಳಿಗೆ ನಾವು ಔಷಧ ತೆಗೆದುಕೊಳ್ಳುವ ಬದಲು ಮನೆಯಲ್ಲಿ ಅದು ಆಯುರ್ವೇದಿಕ್ ಡಾಕ್ಟರ್ಗಳ ಹತ್ರ ಹೋದ್ರೆ, ಹಿಂದಿನ ಕಾಲದಲ್ಲಿ ಪಂಡಿತರು ಈಗ ಡಾಕ್ಟರ್ಗಳಾಗಿದ್ದಾರೆ. ಈಗ ಅದಕ್ಕೆ BAMS ಕೋರ್ಸ್ ಇದೆ, ಪಂಡಿತರಿಗೆ ಇದು ಕಟ್ಟಿ ಹಾಕಿದ್ದಾರೆ, ಮತ್ತು ಕೊಡಬಾರ್ದು ಅಂತ ಹೇಳಿ ಕಟ್ಟಿ ಹಾಕಿದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ನಾವು ತಿಳ್ಕೊಳ್ಬೇಕು. ಮನೆಯಲ್ಲಿ ನಮ್ಮ ಆಯುರ್ವೇದಿಕ್ ನಮಗೆ ಸಣ್ಣ ಪುಟ್ಟ ರೋಗಗಳಿಗೆ ಮದ್ದು ಯಾರು ಕೊಡ್ತಾರೆ? ನಮ್ಮ ಮನೆಯಲ್ಲಿ ಅಜ್ಜಿಯಂದಿರಿದ್ರೆ ಅಜ್ಜಂದರು ಇದ್ರೆ ಅವರಲ್ಲಿ ಕೇಳಬೇಕು. ಅವರು ಹೇಳುವಂತ ಮದ್ದಿನಲ್ಲಿ ನಾವು ಗುಣ ಮಾಡ್ಲಿಕ್ಕೆ ಪ್ರಯತ್ನಿಸಬಹುದು. ಆ ನಿಟ್ಟಿನಲ್ಲಿ ಇಲ್ಲೇನು ಮುಡಿಪು ಪರಿಸ್ಥಿತಿಯಲ್ಲಿ ಅಗತ್ಯವಾಗಿರುವಂತಹ ಆಯುರ್ವೇದಿಕ್ ಒಂದು ಅಂಗಡಿ ಮಳಿಗೆ ತೆರೆದಿದೆ. ಇದು ಹೆಚ್ಚಿನ ಕಾಲ ಉತ್ತಮ ರೀತಿಯಲ್ಲಿ ಬರಲಿ, ಉತ್ತಮ ರೀತಿಯಲ್ಲಿ ಬೆಳವಣಿಗೆಗೊಳ್ಳಿ ಅನ್ನೋದು ಹಾರೈಸ್ತಾ ನನಗೆ ಅವಕಾಶಕ್ಕೆ ಹೊಂದಿಸಿ ಮಾತಿನಿಂದ ವಿರಮಿಸುತ್ತೇನೆ. ಸದಾವಕಾಶ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಈಗಾಗಲೇ ಇಲ್ಲಿ ಹೇಳಿದರು, ನಾವು ಇನ್ನಿತರ ಯಾವುದೇ ಔಷಧಿಗಳನ್ನು ಸೇವಿಸಿದರೆ ಅದರಿಂದ ನಮಗೆ ತುಂಬ ಸೈಡ್ ಎಫೆಕ್ಟ್ ಎಲ್ಲ ಇರ್ತದೆ. ಆದರೆ ಈ ಆಯುಷ್ ಇದು ಶುದ್ಧ ಆಯುರ್ವೇದದಿಂದ ಆಗುವಂತಹದ್ದು. ನಮ್ಮ ಸುತ್ತಮುತ್ತಲಿರುವಂತಹ ಗಿಡಮೂಲಿಕೆಗಳಿಂದ ಆಗಿರ್ಬೋದು, ಅಥವಾ ಅದರ ಬೇರಿನಿಂದಾಗಲಿ ಎಲೆಗಳಿಂದಾಗಲಿ, ಈ ಎಲ್ಲ ಒಂದು ನಮ್ಮ ಪರಿಸರದಲ್ಲಿ ಸಿಗುವಂತಹ ವಸ್ತುಗಳಿಂದ ತಯಾರಾದಂತಹ ಈ ವಸ್ತುಗಳು, ಔಷಧಿಗಳು, ಇದನ್ನು ನಮಗೆ ಸೇವಿಸಿದರೆ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ ಎಲ್ಲ ನಮಗೆ ಬರುವುದಿಲ್ಲ ಅಂತೇಳಿ ನಮ್ಮ ಹಿರಿಯರ ಅನಿಸಿಕೆ. ಯಾಕೆಂತ ಹೇಳಿದರೆ ನಾವು ಚಿಕ್ಕವರಿರುವಾಗ ನಮ್ಮ ಊರಲ್ಲಿ ಬೈಚರು ಅಂತ ಹೇಳಿದ್ರು ಪಂಡಿತರು. ಅವರ ಕಷಾಯ ಕುಡಿದೆ ನಾವೆಲ್ಲರೂ ನಮಗೆ ಯಾವುದೇ ರೋಗ ಬರಲಿ, ಅಜೀರ್ಣ ಆಗಲಿ, ಹೊಟ್ಟೆ ನೋವಾಗಲಿ, ಅಥವಾ ವಾಂತಿ ಆಗಲಿ, ಬೇದಿ ಆಗಲಿ ಯಾವುದಿದ್ರೂ ಅವರ ಹತ್ರ ಹೋದರೆ ಅವರು ಅದಕ್ಕೆ ಸರಿಯಾದಂಥ ಔಷಧಿ ಆಗಲಿ ಅಥವಾ ಮಾತ್ರೆ ಆಗಲಿ ಆಯುರ್ವೇದದಿಂದ ಮಾಡಿದಂತಹ ಆ ಮಾತ್ರೆ ಕೊಟ್ಟರೆ ಮನೆಗೆ ಬಂದು ಅದೊಂದು 2 ಸಾರಿ ಕುಡಿದರೆ ಅದರಿಂದ ಕೂಡಲೇ ಶಮನ ಆಗ್ತಿತ್ತು. ಈಗ ಹಾಗಲ್ಲ. ಈಗ ನಾವೆಲ್ಲರೂ ವೈದ್ಯರ ಬಳಿ ಹೋಗ್ತೇವೆ, ನಮಗೆ ಕೂಡಲೇ ಶಮನ ಆಗ್ತದೆ. ಆದರೆ ಅದರಿಂದ ಬರುವಂತಹ ಸೈಡ್ ಇಫೆಕ್ಟ್ಸ್ ಏನೆಲ್ಲ ಉಂಟು ಅಂತೇಳಿ ನಾವು ಹೇಳುವಂಥದ್ದಿಲ್ಲ. ಯಾಕೆಂತ ಹೇಳಿದರೆ ಕೆಲವು ಔಷಧಿಗಳು ನಮಗೆ ನೋವು ನಿವಾರಕ ಔಷಧಿಗಳನ್ನು ತಗೊಂಡ್ರೆ ನಮ್ಮ ಕಿಡ್ನಿಯೇ ಫೇಲರ್ ಆಗಿ ಕೊನೆಗೊಂದು ದಿವಸ ನಾವು ಶಾಶ್ವತವಾಗಿ ಇವು ಲೋಕದಿಂದ ನಿರ್ಗಮಿಸುವಂತಹ ಪ್ರಮೇಯ ಹೆಚ್ಚಾಗಿರ್ತದೆ. ಒಮ್ಮೆಲೆ ಕೂಡಲೇ ನಮಗೆ ಅದರಿಂದ ಏನಾದರೂ ಶಮನ ಸಿಗಬಹುದು. ಆದರೆ ನಮ್ಮ ಆಯುಷ್ ಇದರಲ್ಲಿ ಸಿಗುವಂತಹ ಯಾವುದೇ ಔಷಧಿಗಳಿಂದ ನಮ್ಗೆ ಯಾವುದೇ ತೊಂದರೆಗಳು ಆಗಲಿಕ್ಕಿಲ್ಲ. ಈ ಒಂದು ಸಂಸ್ಥೆ, ಈ ಒಂದು ಸೆಂಟರ್ ಇಲ್ಲಿ ಇವತ್ತು ಉದ್ಘಾಟನೆ ಆಗಿದೆ. ಇದು ಒಂದು ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಲಿ, ಇದೊಂದು ಒಳ್ಳೆಯ ಒಂದು ಸಂಸ್ಥೆಯಾಗಿ ಬೆಳೆಯಲಿ ಅಂತೇಳಿ ನಾನು ಆಶಿಸ್ತೇನೆ. ನಾನು ಮಾತು ಹೇಳ್ತೇನೆ ಅಂತ ಹೇಳಿದರೆ, ದೇವರು ನಮಗೆ ವರವನ್ನು ಕೊಡುವುದಿಲ್ಲ ಅಂತೆ, ಶಾಪವನ್ನು ಕೊಡುವುದಿಲ್ಲ, ಆದರೆ ನಮಗೊಂದು ಅವಕಾಶವನ್ನು ಕೊಡ್ತಾರೆ ಅಂತ. ಈ ಅವಕಾಶವನ್ನು ನಾವು ವರವಾಗಿ ಉಪಯೋಗಿಸಬಹುದು, ಶಾಪವಾಗಿ ಉಪಯೋಗಿಸಬಹುದು. ಹಾಗೆ ಇಲ್ಲೊಂದು ನಮಗೊಂದು ಒಳ್ಳೆಯ ವರವನ್ನು ನಮಗೆ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ನಾವೆಲ್ಲರೂ ಉಪಯೋಗಿಸುವ ಅಂತ ಇದಕ್ಕೆ ನಾನು ಇನ್ನೊಮ್ಮೆ ಶುಭವನ್ನು ಹಾರೈಸ್ತಾ. ಸೊ ಇವತ್ತು ನಮ್ಮ ಆಯುರ್ವೇದ ಬೇಕಾದಷ್ಟು ಇಂಡಿಯಾದಲ್ಲಿದೆ. ಆಯುರ್ವೇದದಲ್ಲಿ ನಾವು ಯಾರು ಹೊಸಬ್ರಲ್ಲ, ಎಲ್ಲರಿಗೂ ಗೊತ್ತಿದೆ. ಅವ್ರು ಹೇಳಿದಾಗೆ ಚಿಕ್ಕ ವಯಸ್ಸಿಂದ ನಮಗೆ ತಂದೆ ತಾಯಿಯರು ಆಯುರ್ವೇದದ ಟೇಸ್ಟ್ ಅನ್ನು ಕೊಡ್ತಾ ಇದ್ದಾರೆ. ಬಟ್ ಇದರಲ್ಲಿ ಇವತ್ತು ಗೌರ್ಮೆಂಟ್ ಹೇಳ್ತಾ ಇರುವುದೇನೆಂದ್ರೆ, ಇದರಲ್ಲಿ ಒಳ್ಳೆ ಆಯುರ್ವೇದ ಯಾವುದನ್ನ ಉಪಯೋಗಿಸಬೇಕು, ಅದಕ್ಕೆ ಗೌರ್ಮೆಂಟ್ ಆನ್ಸರ್ ಕೊಡ್ತಾ ಇದೆ. ಆಯುರ್ವೇದ ನಿರ್ಮಿಸುವವರು, ಆಯುರ್ವೇದ ತಯಾರಿಸುವವರು, ಆಯುರ್ವೇದ ಕೊಡುವವರು ಎಲ್ಲ ಸುಮಾರು ಜನ ಇದ್ದಾರೆ. ಆದರೆ ಗೌರ್ಮೆಂಟ್ ನಮಗೆ ಕಲಿಸುವಂಥ ವಿಷಯ ಅಂದರೆ, ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಜವಾಬ್ದಾರಿ ಏನಂದ್ರೆ ಇದರಲ್ಲಿ ಒಳ್ಳೆ ಆಯುರ್ವೇದ ಏನು ಅಂತ ತಿಳ್ಕೊಂಡು ಅದನ್ನು ಉಪಯೋಗಿಸಬೇಕು. ಅದಕ್ಕೆ ಗೌರ್ಮೆಂಟ್ ಮಾಡ್ತಿರುವ ವಿಷಯ ಏನಂದ್ರೆ, ಆಯುಷ್ ಎಂಬ ಡಿಪಾರ್ಟ್ಮೆಂಟ್ ಇದೆ. ಆಯುರ್ವೇದವನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಳ್ಳೆ ಆಯುರ್ವೇದವನ್ನು ಸೀಲ್ ಹಾಕಿ, ಅದಕ್ಕೆ ಆಯುಷ್ ಡಿಪಾರ್ಟ್ಮೆಂಟ್ ಸೀಲ್ ಹಾಕಿ, ಆ ಆಯುಷ್ನ ಪ್ರಾಡಕ್ಟ್ ನೀವು ತೆಗೆದ್ರೆ ಅದರಲ್ಲಿ ಗೊತ್ತಾಗುತ್ತೆ. ಈಗ ಈ ಶಾಪಲ್ಲಿ ಇರುವಂಥ ಪ್ರಾಡಕ್ಟ್, ಆಯುಷ್ ಪ್ರಾಡಕ್ಟ್ ತೆಗೆದ್ರೆ ಗೊತ್ತಾಗುತ್ತೆ, ಅದರಲ್ಲಿ ಬರೆದಿದೆ ಕ್ವಾಲಿಟಿ, ಯು ಕ್ಯಾನ್ ಟ್ರಸ್ಟ್, ಇದರ ಗುಣಮಟ್ಟವನ್ನು ನೀವು ನಂಬಿ ಉಪಯೋಗಿಸಬಹುದು ಅಂತ ಹೇಳಿ ಗೌರ್ಮೆಂಟ್ ಸೀಲ್ ಹಾಕಿ ಕೊಟ್ಟಿದ್ದಾರೆ. ಸೊ ಇದು ಗೌರ್ಮೆಂಟ್ ಯಾಕೆ ಇಷ್ಟು ಸಪೋರ್ಟ್ ಕೊಡುವುದು ಅಂದ್ರೆ, ಆಯುರ್ವೇದದಲ್ಲಿ ಅದ್ಭುತವಾದ ರಿಸಲ್ಟ್ ಇದೆ ಅಂತ ಹೇಳಿ ಸುಮಾರು ವರ್ಷಗಳಿಂದ, ಸಾವಿರಗಟ್ಟಲೆ ವರ್ಷಗಳಿಂದ ನಮಗೆ ಗೊತ್ತಿದೆ. ಸೊ ಇದನ್ನು ನಮ್ಮ ಜನರು, ನಮ್ಮ ಊರಿನವರು ಇದರ ಉಪಯೋಗವನ್ನು ಪಡಿಬೇಕು ಅಂತ ಹೇಳಿ ಗೌರ್ಮೆಂಟ್ ಅದಕ್ಕೆ ಎಷ್ಟೊಂದು ಸಪೋರ್ಟ್ ಕೊಡ್ತಾ ಇದೆ. ಅದೇ ರೀತಿ ಈ ಒಂದು ಆಯುಷ್ ಡಿಪಾರ್ಟ್ಮೆಂಟ್ ಆಯುರ್ವೇದ ಪ್ರಾಡಕ್ಟ್ ಅನ್ನು ಪಡ್ಕೊಂಡು ಜನರು ಅದರ ರಿಸಲ್ಟ್ ಅನ್ನು ಪಡಿಬೇಕು. ಅಂದ್ರೆ ಇಡೀ ವರ್ಷ ಅವರನ್ನು ದುಡಿದು ಆ ಹಣವನ್ನು ಕೊಂಡೋಗಿ ಹಾಸ್ಪಿಟಲ್ ಕೊಡಬಾರದು. ಅದಕ್ಕೆ ಮೊದಲು ನಾವೇನ್ ಮಾಡಬೇಕು, ಇಂಥ ಕೆಲವು ಆಯುರ್ವೇದ
ಇದು ಮದ್ದಲ್ಲ, ಇದು ಆಯುರ್ವೇದ ಫುಡ್ ಅಂತ ಹೇಳ್ತೇವೆ. ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆಯಿಂದ ಹೇಳ್ಬೋದು, ನಮ್ಮ ಕರ್ನಾಟಕದ ಡಾಕ್ಟರ್ ಡಿ ಬಿ ಅನಂತ ನಾರಾಯಣ್ ಬ್ಯಾಂಗ್ಳೂರ್ನವರು, ಅವರು ಆಯುರ್ವೇದ ಶಾಸ್ತ್ರಜ್ಞರು. ಸೊ ಅವರು ಏನು ಮಾಡಿದ್ದಾರೆ ಅಂದ್ರೆ, ಅವರು 40 ವರ್ಷದ ಎಕ್ಸ್ಪೀರಿಯನ್ಸ್ ಇಂದ ಅವರು ಸುಮಾರು ವಸ್ತುಗಳನ್ನು ಆಯುರ್ವೇದ ಪ್ರಾಡಕ್ಟ್ ಅನ್ನು ತಯಾರು ಮಾಡಿದ್ದಾರೆ. ಅದಕ್ಕೆಲ್ಲದೂ ಕೂಡ ನಮ್ಮ ಗೌರ್ಮೆಂಟಿನ ಪರ್ಮಿಷನ್ ಸಿಕ್ಕಿದೆ, ಆಯುಷ್ ಡಿಪಾರ್ಟ್ಮೆಂಟಿನ ಪರ್ಮಿಷನ್ ಅಪ್ರೂವಲ್ ಸಿಕ್ಕಿದೆ. ಅದು ಮಾತ್ರ ಅಲ್ಲ, ಅದು ಸಿಕ್ಕಿದ ಅಪ್ರೂವಲ್ ಆಯುಷಲ್ಲಿ ಸಿಕ್ಕಿದ್ದು ಅದರ ಟಾಪ್ ಅಪ್ರೂವಲ್ ಅಂತ ಹೇಳ್ಬೋದು. ಇಟ್ ಮೀನ್ಸ್ ಎಕ್ಸ್ಪೋರ್ಟ್ ಕ್ವಾಲಿಟಿ. ವರ್ಲ್ಡಿನ ನಂಬರ್ 1 ಕ್ವಾಲಿಟಿಯ ಪ್ರಾಡಕ್ಟ್ ಅನ್ನು ತಯಾರಿಸಿದ್ದು ಡಾಕ್ಟರ್ ಡಿ ಬಿ ನಾರಾಯಣ್, ನಮ್ಮ ಕರ್ನಾಟಕದವರು. ಸೊ ನಾವು ಕರ್ನಾಟಕದವರಿಗೆ ಅದಕ್ಕೆ ಹೆಮ್ಮೆ ಇದೆ. ಇವತ್ತು ಈ ಪ್ರಾಡಕ್ಟ್ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿ ಕೂಡ ಪ್ರಾಡಕ್ಟ್ ಹೋಗ್ತಾ ಇದೆ. ಸುಮಾರು ವ್ಯಕ್ತಿಗಳು ಇದನ್ನು ಉಪಯೋಗಿಸಿ ಅದರ ರಿಸಲ್ಟ್ ಅನ್ನು ವಿದೇಶದಲ್ಲಿ ಕೂಡ ಪಡೆಯುತ್ತಾ ಇದ್ದಾರೆ. ನಮ್ಮ ಊರಲ್ಲಿ ಕೂಡ ಇವತ್ತು ಗೊತ್ತಿಲ್ಲದ ಜನರು ಇದನ್ನು ಯೂಸ್ ಮಾಡಿ ಅದರ ರಿಸಲ್ಟ್ ಅನ್ನು ಪಡೆಯುತ್ತಾ ಇದ್ದಾರೆ. ಇವತ್ತು ನಮ್ಮ ಈ ಊರಲ್ಲಿ ಈ ಒಂದು ಆಯುಷ್ನ ಪ್ರಾಡಕ್ಟ್ ಅನ್ನು ಜನರಿಗೆ ಸಿಗಲಿಕ್ಕೋಸ್ಕರ ಈ ಒಂದು ಶಾಪ್ ತಯಾರು ಮಾಡಿದಂತ ಅದು ಸ್ಟಾರ್ಟ್ ಮಾಡಿದ ವ್ಯಕ್ತಿಗೆ ನಾನು ನಿಜವಾಗಿ ಅಪ್ರಿಷಿಯೇಟ್ ಮಾಡ್ತಿದ್ದೇನೆ. ಯಾಕಂದ್ರೆ ಇವತ್ತು ಈ ಒಂದು ಸಂಸ್ಥೆ ಅಥವಾ ಈ ಒಂದು ಪ್ರಾಜೆಕ್ಟ್ ಅದರಿಂದ ಉಪಯೋಗ ಯಾರಿಗೆ ಸಿಗುತ್ತೆ ಅಂದ್ರೆ, ನಾಳೆ ಯಾವುದೇ ರೀತಿ ರೋಗ ಬರಲಿಕ್ಕೆ ಚಾನ್ಸ್ ಇರುವಂತಹ ವ್ಯಕ್ತಿಗಳಿಗೆ ಅದು ಬರದಿರ್ಲಿಕ್ಕೋಸ್ಕರ ಈ ಒಂದು ವಸ್ತುಗಳಿಂದ ನಮಗೆ ಉಪಯೋಗ. ಇವತ್ತು ಸುಮಾರು ವರ್ಷದಿಂದ ಮೆಡಿಸಿನ್ ಮಾಡಿ ಅದಕ್ಕೆ ರಿಸಲ್ಟ್ ಇಲ್ಲದಂತ ಕೆಲವು ವ್ಯಕ್ತಿಗಳಿದೆ. ಯಾವುದೇ ರೋಗಗಳಿರಲಿ, ನಮಗೆ ಗೊತ್ತಿರುವಂಥ ಹೆದರಿಸುವಂಥ ರೋಗಗಳಿರಲಿ, ಸುಮಾರು ಅದಕ್ಕೆ ಮೆಡಿಸಿನ್ ಅನ್ನು ಮಾಡಿ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ವ್ಯಕ್ತಿಗಳಿಗೆ ಕೂಡ ಈ ವಸ್ತುಗಳನ್ನು ಉಪಯೋಗಿಸಬಹುದು, ಇದಕ್ಕೆ ರಿಸಲ್ಟ್ ಬರುತ್ತೆ. ಇವತ್ತು ನಾವು ನಮ್ಮ ಕಣ್ಣದಲ್ಲಿ ಬೇಕಾದ ರಿಸಲ್ಟ್ ಅನ್ನು ನೋಡ್ತಾ ಇದ್ದೇವೆ. ಅದು ಸೋರಿಯಾಸಿಸ್ ಇರಲಿ, ಕ್ಯಾನ್ಸರ್ ಇರಲಿ, ಕಿಡ್ನಿ ಪ್ರಾಬ್ಲಮ್ ಇರಲಿ, ಅಥವಾ ಹಾರ್ಟ್ ಪ್ರಾಬ್ಲಮ್ ಇರಲಿ, ಸ್ಕಿನ್ ಪ್ರಾಬ್ಲಮ್, ಬ್ಲಡ್ ಪ್ರಾಬ್ಲಮ್ ಏನೇ ಇರಲಿ, ಅದಕ್ಕೆಲ್ಲ ರಿಸಲ್ಟ್ ನಮಗೆ ಸಿಗ್ತಾ ಉಂಟು. ಸೊ ಡಿಯರ್ ಫ್ರೆಂಡ್ಸ್, ಕೆಲವು ಪ್ರಾಡಕ್ಟ್ನ ಬಗ್ಗೆ ನಮ್ಮ ಜೆ ಸರ್ ಹೇಳಿದಾಗೆ ಕೆಲವು ಪ್ರಾಡಕ್ಟ್ಸ್ನ ಬಗ್ಗೆ ನಿಮಗೆ ನಾನು ಐಡಿಯಾ ಕೊಡ್ತೇನೆ. ಯಾಕೆ ನಾವು ಉಪಯೋಗಿಸಬೇಕು ಇದು? ಇವತ್ತು ನಮ್ಮ ಫುಡ್ ಒಟ್ಟಿಗೆ ಇದೊಂದು ಫುಡ್ ಆಗಿ ನಾವು ಉಪಯೋಗಿಸಬೇಕು. ಯಾಕೆ? ಡಾಕ್ಟರ್ ಡಿ ಬಿ ಅನಂತ ನಾರಾಯಣ್ ಹೇಳ್ತಿದ್ದಾರೆ, ನಮಗೆ ಈ ರೋಗಗಳೆಲ್ಲ ಬರುವುದು ನಾವು ಉಪಯೋಗಿಸುವ ಆಹಾರದಿಂದ. ಇವತ್ತು ನಮಗೆ ಗೊತ್ತಿದೆ, ಮಕ್ಕಳಿಗೆ ಏನೋ ರೋಗ ಬರ್ತಾ ಇದೆ, ಪ್ರೆಗ್ನೆನ್ಸಿ ಇರುವಂಥ ಹೆಂಗಸಿಗೆ ಮಕ್ಕಳು ಚೆನ್ನಾಗಿ ಬೆಳೀತಾ ಇಲ್ಲ. ಯಾಕೆ? ಎಷ್ಟೇ ಚೆನ್ನಾಗಿದ್ರು ಕೂಡ, ಎಷ್ಟೇ ಪರ್ಫೆಕ್ಟ್ ಆಗಿದ್ರು ಕೂಡ ಈ ರೀತಿ ಪ್ರಾಬ್ಲಮ್ಸ್ ಬರ್ತಾ ಉಂಟು. ಯಾಕೆ? ನಾವು ಸೇವಿಸುವಂಥ ಗಾಳಿ, ನೀರು, ಆಹಾರದಿಂದ ಇದು ಬರ್ತಾ ಇರೋದು. ಸೊ ಅದಕ್ಕೆ ಇದೆಲ್ಲ ಸೇವಿಸೋದ್ರಲ್ಲಿಗೆ ನಮಗೆ ಸಾಧ್ಯನೇ ಇಲ್ಲ, ನಾವು ಸೇವಿಸಲೇಬೇಕು. ಡಾಕ್ಟರ್ ಅದಕ್ಕೆ ಹೇಳುವಂಥ ಒಂದು ಸೊಲ್ಯೂಷನ್ ಏನಂದರೆ, ಇವತ್ತು ನಮಗಿಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಐಟಮ್ಸ್ ನಾವು ಉಪಯೋಗಿಸಲೇಬೇಕು. ಅದರೊಟ್ಟಿಗೆ ಅದರಲ್ಲಿ ಏನಾದರೂ ವಿಷಾಂಶಗಳೆಲ್ಲ ಇದ್ದರೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ, ಫಿಲ್ಟರ್ ಮಾಡಲಿಕ್ಕೆ ನಮ್ಮ ಬಾಡಿಗೆ ಪವರ್ ಇರಬೇಕು. ನಮ್ಮ ಬಾಡಿಗೆ ಪವರ್ ಇಲ್ಲ, ಯಾರಿಗೆ ಅದರ ಇಮ್ಯುನಿಟಿ ಪವರ್, ಪ್ರತಿರೋಧ ಶಕ್ತಿ ಇಲ್ಲ, ಅವರಿಗೆ ಏನಾದರೂ ಸೈಡ್ ಎಫೆಕ್ಟ್ ಬರುತ್ತೆ. ಸೊ ಸೈಡ್ ಎಫೆಕ್ಟ್ ಬರೋದಿರ್ಲಿಕ್ಕೋಸ್ಕರ ನಮ್ಮ ಬಾಡಿಗೆ ಅದಕ್ಕೆ ಬೇಕಾದ ಪವರ್, ಇಮ್ಯುನಿಟಿ ಪವರ್, ಪ್ರತಿರೋಧ ಶಕ್ತಿ ಬರಬೇಕು. ಸೊ ಬರಲಿಕ್ಕೋಸ್ಕರ ಡಾಕ್ಟರ್ ಡಿ ಬಿ ಅನಂತ ನಾರಾಯಣ್ ಹೇಳ್ತಿದ್ದಾರೆ, ಇದರಲ್ಲಿರುವ ಕೆಲವು ಪ್ರಾಡಕ್ಟ್ಸ್ಗಳನ್ನು ನೀವು ನಿರಂತರ ಉಪಯೋಗಿಸ್ತಾ ಇದ್ರೆ ಸಾಕು, ಯಾವುದೇ ರೀತಿಯ ರೋಗಕ್ಕೆ ನೀವು ಹೋಗೋದಿಲ್ಲ. ಇವತ್ತು ಏನಾದರೂ ರೋಗಗಳಿದ್ದರೆ ಸೊ ಅವರು ಕೂಡ ಈ ಪ್ರಾಡಕ್ಟ್ಸ್ ಅನ್ನು ಉಪಯೋಗಿಸಬಹುದು, ವಿದಿನ್ ಶಾರ್ಟ್ ಪೀರಿಯಡ್ ರಿಸಲ್ಟ್ ಅನ್ನು ಪಡಿಬಹುದು. ಈಗ ಎಕ್ಸಾಂಪಲ್ ಕೆಲವು ಪ್ರಾಡಕ್ಟ್ ನಾನು ಹೇಳ್ತೇನೆ, ನಿಮಗೆ ಐಡಿಯಾ ಗೊತ್ತಾಗುತ್ತೆ, ಮತ್ತೆ ಬಾಕಿ ಇರುವಂಥ ನಾಲೆಜ್ ಅನ್ನು ನೀವು ಇಲ್ಲಿರುವಂಥ ಲೀಡರ್ಸ್, ಈ ನಮ್ಮ ಮೈ ಲೈಫ್ ಕಂಪನಿಯ ಲೀಡರ್ಸ್ ಯಾರಿದ್ದಾರೆ, ಅಥವಾ ಯಾರು ನಮ್ಮ ಮುಸ್ತಫಾ ಅವರು ಇದ್ದಾರೆ, ಮತ್ತೆ ಸ್ಟಾರ್ಟ್ ಮಾಡಿದಂಥ ಹೈದರ್ ಅವರಿಗೆ ಕೂಡ ಇಲ್ಲಿ ನಮ್ಮ ಶಕು ಸರ್ ಇದ್ದಾರೆ, ಅವ್ರ ಹತ್ರ ಕೂಡ ಕೇಳ್ಬೋದು. ಎಲ್ಲರೂ ಇದರ ಮಾಹಿತಿಯನ್ನು ಪಡೆದಿದ್ದಾರೆ. ನಿಮ್ಗೆ ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಅವರಿಗೆ ಹೇಳ್ಬೋದು. ಈಗ ನಾವು ಕೂಡ ಇಲ್ಲಿ ಹೋಗೋದಕ್ಕೆ ಮುಂಚೆ ನಿಮ್ಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ನಾವು ಅದಕ್ಕೆ ಆನ್ಸರ್ ಕೊಡ್ತೀವಿ. ಯಾವುದೇ ಟೆನ್ಷನ್ ಇಲ್ಲದೆ, ಯಾವುದೇ ದೊಡ್ಡ ರೋಗ ಆದರೂ ಕೂಡ ಯಾವುದೇ ಟೆನ್ಷನ್ ಇಲ್ಲದೆ ಆಯುರ್ವೇದದಿಂದ ನಮಗೆ ಅದರ ರಿಸಲ್ಟ್ ಅನ್ನು ಪಡಿಬಹುದು. ಮೊದಲನೇದಾಗಿ ನಾವು ಕ್ಲಿಯರ್ ಮಾಡಬೇಕಾದದ್ದು, ಸುಮಾರು ರೋಗ ಬರಲಿಕ್ಕೆ ಕಾರಣ ನಮ್ಮ ಕಫ. ನಾವು ಆಹಾರ ತೆಗಿತಾ ಇದ್ದರೆ ನಮ್ಮ ಕಫ ಬರ್ತಾ ಇರ್ತದೆ. ಈ ಕಫವನ್ನು ರಿಮೂವ್ ಮಾಡಲಿಕ್ಕೆ ಕೆಲವರಿಗೆ ಆಗುವುದಿಲ್ಲ. ಕೆಲವರಿಗೆ ಡ್ರೈ ಕಫ, ಕೋಲ್ಡ್ ಕಫ ಅಂತಲ್ಲಿ ಹಿಡಿದಿರುತ್ತದೆ, ಅದು ರಿಮೂವ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದಲ್ಲಿ ಇದು ಅಲರ್ಜಿ ಆಗಿ, ಫಂಗಸ್ ಆಗಿ ಅದು ಸುಮಾರು ಪ್ರಾಬ್ಲಮ್ಸ್ ನಮಗೆ ಕೊಡುತ್ತೆ. ಚಿಕ್ಕ ಮಕ್ಕಳಾದ್ರೂ ನೋಡಿ, ಅವರು ಓಡ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ, ಅವರ ಕಫ ಎಲ್ಲ ರಿಮೂವ್ ಆಗಿ ಹೋಗುತ್ತೆ. ನಮಗೆ ಸ್ವಲ್ಪ ಏಜ್ ಆದ ಕೂಡಲೇ ಕಫ ಎಲ್ಲ ರಿಮೂವ್ ಆಗಿ ಹೋಗುವುದಿಲ್ಲ. ಸೊ ಕಫ ಅಲ್ಲಿದೆ. ಸೊ ಕಫ ನಮ್ಮ ಶರೀರದಿಂದ ಹೊರಗೆ ಹೋಗ್ಲೇಬೇಕು. ಅದು ಹೋಗ್ಲಿಕ್ಕೋಸ್ಕರ ಡಾಕ್ಟರ್ ತಯಾರಿ ಮಾಡಿದಂಥ ಕಫ್ ನೀಲ್ ಎಂಬ ಚಿಕ್ಕ ಐಟಮ್, ತುಂಬ ಕಮ್ಮಿ ಅಮೌಂಟ್ ಇರುವಂಥ ಈ ಒಂದು ಐಟಮ್ನ ರಿಸಲ್ಟ್ ತುಂಬ ರಿಸಲ್ಟ್ ನಮಗೆ ನಮ್ಮ ಟೀಮಲ್ಲಿ ಅಥವಾ ಜನರಲ್ಲಿ ಸುಮಾರು ರಿಸಲ್ಟ್ ಹೇಳಿದೆ. ಆಸ್ಮಾ ಪ್ರಾಬ್ಲಮ್ ಎಲ್ಲ ಇದ್ದವರು ಕೇವಲ ಒಂದು ಕಫ್ ನೀಲ್ ತಗೊಂಡು, ಐ ಥಿಂಕ್ 100 ಚಿಲ್ಲರೆ ಇರುವಂಥ ಈ ಒಂದು ಪ್ರಾಡಕ್ಟನ್ನು ತಗೊಂಡು ಸುಮಾರು ವರ್ಷದಿಂದ ಇದ್ದ ಅವರ ಪ್ರಾಬ್ಲಮ್ ರಿಲೀಫ್ ಅವರಿಗೆ ಸಿಕ್ಕಿದೆ, ಅದರ ಗುಣ ಅವರಿಗೆ ಸಿಕ್ಕಿದೆ. ಸೊ ಕಫ್ ನೀಲ್ ಎಲ್ಲರಿಗೂ ತಗೊಳ್ಬೋದು. ಚಿಕ್ಕ ಮಕ್ಕಳಿಂದ ನಾವು ಕೊಡ್ಬೋದು. ಹೋಗ್ಲಿಕ್ಕೆ ಗೊತ್ತಿರುವಂಥ ಮಕ್ಕಳಿಗೆ ಮಾತ್ರ ಕೊಡಬೇಕು, ಇಲ್ಲಾಂದ್ರೆ ಕಫ ರಿಮೂವ್ ಆಗುವಾಗ ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ಅಂಥವರಿಗೆಲ್ಲ, ಬಾಕಿ ಅಷ್ಟು ಚಿಕ್ಕ ಮಕ್ಕಳಿಗೆ ಅಲ್ಲದೆ ಅದಕ್ಕೆ ಬಾಕಿ ಎಲ್ಲರಿಗೂ ಕೂಡ ಈ ಕಫ್ ನೀಲ್ ಯಾವುದೇ ಏಜ್ ಇರುವಂಥ ವ್ಯಕ್ತಿ ಕೂಡ ಕೊಡ್ಬೋದು. ಶುಗರ್ ಇರುವಂಥ ವ್ಯಕ್ತಿ ಕೂಡ ಈ ಕಫ್ ನೀಲ್ ತಗೊಳ್ಬೋದು. ಮತ್ತೆ ಬೇರೆ ಕಫ್ ನೀಲ್ ಹೊರಗಡೆ ಸಿಗುತ್ತೆ. ಸೊ ಡಾಕ್ಟರ್ ಹೇಳ್ತಾರೆ, ಡ್ರೈವಿಂಗ್ ಕೆಲಸ ಮಾಡೋದಾದ್ರೆ ಕಫ್ ನೀಲ್ ತೆಗಿಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಅದರಲ್ಲಿ ಆಲ್ಕೋಹಾಲಿಕ್ ಅಂಶ ಇದೆ.
ಡ್ರೈವಿಂಗ್ ಮಾಡುವಾಗ ನಿದ್ದೆ ಬರುತ್ತೆ, ಅದಕ್ಕೆ ನಾವು ತಗೊಳ್ಬೇಕು. ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ಆಲ್ಕೋಹಾಲಿಕ್ ಅಂಶ ಇಲ್ಲ, ಯಾವುದೇ ಪ್ರಾಬ್ಲಮ್ ಇಲ್ಲದ ಕಾರಣ ನಾವು ಎಲ್ಲರೂ ಕೂಡ ಇದನ್ನು ಉಪಯೋಗಿಸಬಹುದು. ಒಮ್ಮೆ ಕಫ ರಿಮೂವ್ ಆದರೆ ಸುಮಾರು ಪ್ರಾಬ್ಲಮ್ಸ್ ಹೋಗುತ್ತೆ. ಕೆಲವರಿಗೆ ಕಂಟಿನ್ಯೂಸ್ ತಲೆನೋವು ಬರುತ್ತೆ, ಮೈನೋವು ಬರುತ್ತೆ, ನಿದ್ದೆ ಬರುವುದಿಲ್ಲ, ಕೆಮ್ಮು, ಇದೆಲ್ಲ ಪ್ರಾಬ್ಲಮ್ಸ್, ಅಲರ್ಜಿ, ಸುಮಾರು ಅಲರ್ಜಿ ಪ್ರಾಬ್ಲಮ್ಸ್ ಎಲ್ಲ ಬರೋದು ಕಫದಿಂದ. ಸೊ ಕಫ ರಿಮೂವ್ ಮಾಡಲಿಕ್ಕೆ ಒಂದು ನಮಗೆ ಗಿಫ್ಟ್ ಪ್ರಾಡಕ್ಟ್ ನಮಗೆ ಸಿಕ್ಕಿದೆ. ಸೊ ನೆಕ್ಸ್ಟ್ ನಮ್ಮ ಬಾಡಿಯಲ್ಲಿ ನಾವು ಕ್ಲಿಯರ್ ಮಾಡಬೇಕು ನಮ್ಮ ಬ್ಲಡ್ ಚೆನ್ನಾಗಿದ್ರೆ ಇಡೀ ಬಾಡಿ ಚೆನ್ನಾಗಿರ್ತದೆ. ಕೆಲವರು ಸುಮಾರು ಬಾಡಿ ಪೇನ್ ಅಂತ ಹೇಳ್ತಾರೆ, ಶರೀರ ನೋವು, ಏನೇನೋ ಮೆಡಿಸಿನ್ಸ್ ಮಾಡ್ತಾರೆ, ಆದರೆ ನೋವು ಕ್ಲಿಯರ್ ಆಗುದಿಲ್ಲ. ಅಲ್ಲಿ ನಾವು ಮೇಯಲ್ಲಿ ಹಚ್ತೇವೆ, ಆದರೆ ನೋವು ಕ್ಲಿಯರ್ ಆಗ. ಯಾಕೆ? ನಮ್ಮ ಬ್ಲಡ್ ಶುದ್ಧ ಇಲ್ಲ. ಬ್ಲಡ್ ಶರೀರ ಇಡೀ ಸರ್ಕ್ಯುಲೇಷನ್ ಆಗ್ತಾ ಉಂಟು, ನಮ್ಮ ಎಲ್ಲ ಪಾರ್ಟ್ ಹಾಳಾಗ್ತಾ ಉಂಟು. ಬಾಡಿ ಫುಲ್ ಪಾರ್ಟ್ ಚೆನ್ನಾಗಿರ್ಬೇಕಾ, ರಕ್ತ ಚೆನ್ನಾಗಿರಬೇಕು. ಬ್ಲಡ್ ಚೆನ್ನಾಗಿರ್ಬೇಕಂದ್ರೆ ಡಾಕ್ಟರ್ ತಯಾರಿ ಮಾಡಿ ಕೊಟ್ಟಂಥದ್ದು ಗಿಫ್ಟ್ ಪ್ರಾಡಕ್ಟ್ ಬ್ಲಡ್ ಪ್ಯೂರಿಫೈಯರ್ ಅಂತೇಳಿ. ನನ್ನ ಕಣ್ಣದರಲ್ಲಿ ನಾನು ಒಬ್ಬರ ರಿಸಲ್ಟ್ ನೋಡಿದ್ದೇನೆ. 25 ವರ್ಷದಿಂದ ಅವರಿಗೆ ಒಂದು ಅಲರ್ಜಿ ಇತ್ತು. ನೀವು ಕೇಳಿರ್ಬೋದು, ಈ ತಣ್ಣೀರು ಮೇಲಿಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಮೇಗೆ ತಣ್ಣೀರು ಹಾಕಿದ್ರೆ ಏನಾಗುತ್ತೆ, ಅವರಿಗೆ ಇರಿಟೇಷನ್ ಆಗುತ್ತೆ, ಅಲರ್ಜಿ ಆಗುತ್ತೆ. ಮಳೆ ನಡೀಲಿಕ್ಕೆ ಆಗುದಿಲ್ಲ. ಓನ್ಲಿ ಬಿಸಿ ನೀರು ಮಾತ್ರ ಅವರಿಗೆ ಯೂಸ್ ಮಾಡಲಿಕ್ಕೆ ಸಾಧ್ಯ. 25 ವರ್ಷದಿಂದ ಅವರಿಗೆ ಈ ಪ್ರಾಬ್ಲಮ್ ಇತ್ತು. ಈ ಬ್ಲಡ್ ಪ್ಯೂರಿಫೈಯರ್ ಎಂಬ ಈ ಪ್ರಾಡಕ್ಟ್ ಬಂದಾಗ ಟ್ರೈ ಮಾಡಿ ನೋಡಿದ್ರು ಅವರು. ಒಂದೇ ಒಂದು ಸಿರಪಲ್ಲಿ 25 ವರ್ಷದ ಈ ಅಲರ್ಜಿ ಹೋಯಿತು. ಅದೇ ರೀತಿ ಸ್ಕಿನ್ ಅಲರ್ಜಿ, ಸುಮಾರು ಸ್ಕಿನ್ ಅಲರ್ಜಿ, ಎಷ್ಟೋ ವರ್ಷದಿಂದ ಇರುವಂತಹ ಸ್ಕಿನ್ ಅಲರ್ಜಿಗೆ ಈ ಬ್ಲಡ್ ಪ್ಯೂರಿಫೈಯರ್ ಅಂತ ಬೇಕಾದಷ್ಟು ರಿಸಲ್ಟ್ ನಮಗೆ ಸಿಕ್ಕಿದೆ. ಸೊ ಈವನ್ ಸ್ಕಿನ್ನಿನ ಕಲರ್ ಚೇಂಜ್ ಆಗಿರ್ಬೋದು, ಅಥವಾ ಕೂದಲು ಉದುರುವುದಿರ್ಬೋದು. ಸೊ ಸುಮಾರು ಅಲರ್ಜಿ, ಸುಮಾರು ವರ್ಷಗಳಿಂದ ಏನೇನೋ ಮೆಡಿಸಿನ್ ತಗೊಂಡು ಕೂಡ ಅಲರ್ಜಿ ಹೋಗ್ತಾ ಇಲ್ಲ. ಸೊ ಅಂಥದಕ್ಕೆಲ್ಲ ಬ್ಲಡ್ ಪ್ಯೂರಿಫೈಯರ್ ನಮಗೆ ಚೆನ್ನಾಗಿರ್ತದೆ. ಸೊ ಬ್ಲಡ್ ಚೆನ್ನಾಗಿದ್ರೆ ನಮ್ಮ ಟೋಟಲ್ ಬಾಡಿ ಚೆನ್ನಾಗಿರ್ತದೆ. ಬ್ಲಡ್ ಚೆನ್ನಾಗಿದ್ದರೆ ನಮ್ಮ ಎಲ್ಲ ಪಾರ್ಟ್ಸ್ಗಳು ಕೂಡ, ಶರೀರದ ಎಲ್ಲ ಪಾರ್ಟ್ಸ್ ಕೂಡ ಚೆನ್ನಾಗಿರುತ್ತದೆ. ಸೊ ಬ್ಲಡ್ ಪ್ಯೂರಿಫಿಕೇಶನ್ ಎರಡನೇದು. ಸೊ ಮೂರನೇದು ನಮ್ಮ ಲಿವರ್ ಫಂಕ್ಷನ್. ನಮ್ಮ ಲಿವರ್ ಚೆನ್ನಾಗಿ ಫಂಕ್ಷನ್ ಮಾಡುವುದಾದ್ರೆ ನಮ್ಮ ಶರೀರ ಚೆನ್ನಾಗಿರುತ್ತೆ. ಒಂದು ಚಿಕ್ಕ, ಇವತ್ತು ಡಾಕ್ಟರ್ ಹೇಳೋದೇನೆಂದ್ರೆ, ಒಂದು 25 ವಯಸ್ಸಾದ ಎಲ್ಲರಿಗೆ ಕೂಡ ಲಿವರ್ ಫ್ಯಾಟಿ ಲಿವರ್ ಆಗಿರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಫ್ಯಾಟಿ ಲಿವರ್. ಕೆಲವರು ತಿಂಗ್ ಮಾಡ್ತಾರೆ, ಸಿಗರೆಟ್ ಎಳಿಬೇಕು ಅಥವಾ ಕುಡಿದ್ರೆ ಮಾತ್ರ ಲಿವರ್ ಫ್ಯಾಟಿ ಆಗುದು ಅಂತ ಹೇಳಿ. ಹಾಗೇನಿಲ್ಲ. ಲೇಡೀಸ್ ಅಂಡ್ ಜೆಂಟ್ಸ್ ಎಲ್ಲರಿಗೂ ಕೂಡ ಡಾಕ್ಟರ್ ಹೇಳ್ತಾ ಇರುವಂತದ್ದು 25 ವರ್ಷ ದಾಟಿದ್ರೆ ನಿಮ್ಮ ಲಿವರ್ ಬೇಕಾದ್ರೆ ಚೆಕ್ ಮಾಡಿ, ಲಿವರ್ ಫ್ಯಾಟಿ ಲಿವರ್ ಆಗಿರುತ್ತದೆ. ಫ್ಯಾಟಿ ಲಿವರ್ ಆಗ್ಲಿಕ್ಕೆ ಕಾರಣ ಏನಂದ್ರೆ ನಮ್ಮ ಲೈಫ್ ಸ್ಟೈಲ್, ನಾವು ತೆಗೆಯುವಂಥ ಫುಡ್. ಸೊ ನಮ್ಮ ಲೈಫ್ ಸ್ಟೈಲ್ ಇಂದ ಇದು ಈ ರೀತಿ ಆಗುತ್ತೆ. ಸೊ ಈ ಆದ್ರೆ ಏನು ಪ್ರಾಬ್ಲಮ್, ಆವಾಗ ನಮಗೆ ಸ್ಟಾರ್ಟ್ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್, ಡೈಜೆಷನ್ ಪ್ರಾಬ್ಲಮ್ಸ್, ಇದೆಲ್ಲ ಅಲರ್ಜಿ ಪ್ರಾಬ್ಲಮ್ಸ್ ಎಲ್ಲ ಈ ಲಿವರ್ ಫ್ಯಾಟ್ ಆಗುವಾಗ ನಮಗೆ ಸ್ಟಾರ್ಟ್ ಆಗುತ್ತೆ. ಸೊ ಫ್ಯಾಟಿ ಲಿವರ್ ಇದೊಂದು ರೋಗ ಅಂತ ಹೇಳಲಿಕ್ಕೆ ಆಗಲ್ಲ, ಆದರೆ ಲಿವರ್ ತುಂಬ ಡ್ಯಾಮೇಜ್ ಆದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಆದ ಕಾರಣ ಲಿವರ್ ಡ್ಯಾಮೇಜ್ ಆಗೋದಕ್ಕೆ ಮುಂಚೆ ನಾವೇನು ಮಾಡಬೇಕು, ಡಾಕ್ಟರ್ ಹೇಳುವಂಥ ಈ ಲಿವರ್ ಸಿರಪ್ ನಾವು ತಗೊಳ್ಬೇಕು. ಲಿವರ್ ಗೇನ್ ಎಂಬ ಹೆಸರಲ್ಲಿ ಆ ಶಾಪಲ್ಲಿ ನಿಮಗೆ ಸಿಗುತ್ತೆ. ಎಲ್ಲರೂ ಕೂಡ ಉಪಯೋಗಿಸ್ಬೋದು. ಎಲ್ಲರೂ ಕೂಡ ಲಿವರ್ ಸಿರಪ್ ಅನ್ನು ಉಪಯೋಗಿಸಬಹುದು. ಸೊ ನಮ್ಮ ಲಿವರ್ ಚೆನ್ನಾಗಿ ವರ್ಕ್ ಮಾಡುತ್ತೆ. ಲಿವರ್ ಚೆನ್ನಾಗಿ ವರ್ಕ್ ಮಾಡಲಿಕ್ಕೆ ಆರಂಭಿಸಿದ ಕೂಡಲೇ ನಿಮಗೆ ಇರುವಂತ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಓಕೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಸೊ ಸುಮಾರು ವರ್ಷದಿಂದ 10 ವರ್ಷ 15 ವರ್ಷದಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಮೆಡಿಸಿನ್ ತೆಗೆದುಕೊಂಡಿದ್ದಾರೆ. ಏಕೇನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಒಂದು ಇದ್ದೇ ಇರ್ತದೆ. ಸೊ ನೀವು ಇವತ್ತು ಥಿಂಕ್ ಮಾಡಿ, ಅದು ಬರಲಿಕ್ಕೆ ಕಾರಣ ಲಿವರ್ ಫಂಕ್ಷನ್ ಕರೆಕ್ಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಲಿವರ್ ಫಂಕ್ಷನ್ ಕರೆಕ್ಟ್ ಮಾಡಿಸುವಾಗ ನಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೋಗುತ್ತೆ. ಚಿಕ್ಕ ಮಕ್ಕಳಾಗುವಾಗ ನಾವು ಹೇಗಿದ್ದು ಅದೇ ರೀತಿ ಇರ್ತೇವೆ. ಇನ್ನೊಂದು ಪ್ರಾಡಕ್ಟ್, ನಮ್ಮ ಹೊಟ್ಟೆಯಲ್ಲಿ ಹಲವಾರು ಪ್ರಾಬ್ಲಮ್ಸ್ ಬರ್ತದೆ. ಅದರಿಂದ ಸುಮಾರು ನಮಗೆ ಡೈಜೆಷನ್ ಪ್ರಾಬ್ಲಮ್ಸ್ ಇರ್ಬೋದು. ಸುಮಾರು ಪ್ರಾಬ್ಲಮ್ಸ್ ಹೊಟ್ಟೆಯಲ್ಲಿ ಕ್ಲೀನ್ ಇಲ್ಲ ಅಂದ್ರೆ, ಅಥವಾ ನಮ್ಮ ಚಿಕ್ಕ ಕಲ್ಲು ದೊಡ್ಡ ಕಲ್ಲು ಕ್ಲೀನ್ ಇಲ್ಲ ಅಂದ್ರೆ ಸುಮಾರು ಪ್ರಾಬ್ಲಮ್ಸ್ ನಮಗೆ ಕೊಡುತ್ತೆ. ನೀವು ಇಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು. ಏನಾದರೂ ಅಗತ್ಯ ಇಲ್ಲದ ಐಟಮ್, ಹಾಳಾದಂಥ ಐಟಮ್ ಒಂದು ಮನೆಯಲ್ಲಿ ಇಟ್ಟರೆ ಇಡೀ ಮನೆಯೇ ಅದರದ್ದು ಪ್ರಾಬ್ಲಮ್ ನಮಗೆ ಕೊಡುತ್ತೆ. ನಮ್ಮ ಶರೀರದಲ್ಲಿ ಕೂಡ ಏನಾದರೂ ಹಾಳಾದ ಐಟಮ್ ನಮ್ಮ ಶರೀರದಲ್ಲಿ ಇದ್ದರೆ ಇಡೀ ಶರೀರಕ್ಕೆ ಅದು ಪ್ರಾಬ್ಲಮ್ ಅನ್ನು ಕೊಡುತ್ತೆ. ಸೊ ಆ ರೀತಿ ನಮ್ಮ ಚಿಕ್ಕ ಕರಳು ದೊಡ್ಡ ಕರಳನ್ನು ಕ್ಲೀನ್ ಮಾಡುವಂತ ಒಂದು ಪ್ರಾಡಕ್ಟ್ ಅನ್ನು ಡಾಕ್ಟರ್ ಕಂಡುಹಿಡಿದಿದ್ದಾರೆ. ಅದರ ಹೆಸರು ಇಮ್ಯುನೋ3 ಅಂತೇಳಿ. ಇಮ್ಯುನೋ3 ಅಂತ ಆ ಪ್ರಾಡಕ್ಟ್ ಅನ್ನು ನೀವು ಒಂದು ತಿಂಗಳು ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಪ್ರಾಡಕ್ಟ್, ಅದು ಕ್ಯಾಪ್ಸೂಲ್ಸ್, ಅದು ತೆಗೆದು ನೋಡಿ, ಅದ್ಭುತವಾದ ರಿಸಲ್ಟ್ ನಿಮಗೆ ಸಿಗುತ್ತೆ. ಸೊ ನಮಗೊಂದು ಡಾಕ್ಟರ್ ಒಬ್ರು ಇದ್ದರು, ಅಲೋಪತಿ ಡಾಕ್ಟರ್. ಸೊ ಈ ಪ್ರಾಡಕ್ಟ್ಗೆ ಒಳ್ಳೆ ಒಂದು ರಿಸಲ್ಟ್ ಇದೆ ಅಂತೇಳಿ ಬೇಕಾದಷ್ಟು ಪ್ರಾಡಕ್ಟ್ ಅನ್ನು ಸೇಲ್ ಮಾಡಿದಂಥ ಡಾಕ್ಟರ್ ಆರೀಸ್ ಅಂತೇಳಿ, ಅವರು ಸೌದಿಯಲ್ಲಿ ಅವರ ಕ್ಲಿನಿಕ್ ಒಂದು 18 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದವರು. ಅವರು ಹೇಳಿದ, ಅಲೋಪತಿ ಡಾಕ್ಟರ್, ಅವ್ರು ಹೇಳಿದ್ರೆ ಅಂದ್ರೆ ಇಷ್ಟು ವರ್ಷದಿಂದ ನಾನು ಪೇಷಂಟಿಗೆ ಕೊಟ್ಟ ಯಾರಿಗೂ ಕೂಡ ಇಂಥ ಒಂದು ರಿಸಲ್ಟ್ ಸಿಕ್ಕಿಲ್ಲ. ಇಮ್ಯುನೋ3 ಎಂಬ ಕ್ಯಾಪ್ಸೂಲ್ ಅವರು ಯೂಸ್ ಮಾಡಿ ಅವರಿಗೆ ರಿಸಲ್ಟ್, ಅವರ ಫ್ಯಾಮಿಲಿ ಮೆಂಬರ್ಸ್ ರಿಸಲ್ಟ್ ಅವ್ರಿಗೆ ಗೊತ್ತಿರೋ ಎಲ್ಲರಿಗೂ ಅವರು ಕೊಟ್ಟಿದ್ದಾರೆ. ಈವನ್ ಇಲ್ಲಿಂದ ವಿದೇಶ ಕೂಡ ಅವರು ಕಳಿಸಿಕೊಟ್ಟಿದ್ದಾರೆ. ಇಮ್ಯುನೋ3 ಎಂಬ ಪ್ರಾಡಕ್ಟ್ ನೀವು ತಗೊಂಡ್ರೆ ನಿಮ್ಗೆ ಎಷ್ಟು ರಿಲ್ಯಾಕ್ಸ್ ಸಿಗ್ತದೆ ಅಂದ್ರೆ, ಒಂದು ನಮ್ಮ ಹೊಟ್ಟೆ ಚೆನ್ನಾಗಿದ್ರೆ ಫುಲ್ ನಮ್ಮ ಆಕ್ಟಿವಿಟೀಸ್ ಎಲ್ಲ ಪರ್ಫೆಕ್ಟ್ ಆಗಿರ್ತದೆ. ಹೊಟ್ಟೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅದು ಸುಮಾರು ಪ್ರಾಬ್ಲಮ್ಸ್ ನಮಗೆ ಕೊಡುತ್ತೆ. ಸೊ ಎದೆ ಉರಿಯುವುದು ನಮಗೆ ಗೊತ್ತಿರ್ಬೋದು, ಎದೆ ಉರಿಯುವುದು, ಹೊಟ್ಟೆ ಉರಿಯುವುದು, ಇದೆಲ್ಲ ಈ ಇಮ್ಯುನೋ3 ಅನ್ನು ತಗೊಂಡ್ರೆ ನಮಗೆ ಕ್ಲಿಯರ್ ಆಗುತ್ತೆ. ಡೈಜೆಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಜಾಸ್ತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವರದ್ದು ಕೂಡ ಕ್ಲಿಯರ್ ಆಗುತ್ತೆ.
ನೆಕ್ಸ್ಟ್ ನಮ್ಮ ಕಣ್ಣಿನ ದೃಷ್ಟಿ ಕಮ್ಮಿ ಇರುವವರಿಗೆ ಇಮ್ಯುನೋತ್ರಿ ಎಂಬ ಕ್ಯಾಪ್ಸೂಲ್ ತಗೊಂಡ್ರೆ ಒಳ್ಳೆ ದೃಷ್ಟಿಯನ್ನು ಕೂಡ ಕೊಡ್ತದೆ. ಸೊ ಇಮ್ಯುನೋತ್ರಿ ಎಂಬ ಕ್ಯಾಪ್ಸೂಲ್ ನಮ್ಮ ಮನೆಯಲ್ಲಿರುವ ಎಲ್ಲರೂ ಕೂಡ ನೀವೆಲ್ಲರೂ ಉಪಯೋಗಿಸಬೇಕು. ಖಂಡಿತವಾಗಿ ನೀವು ಉಪಯೋಗಿಸಿ ನೋಡಿ, ಆವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ರಿಸಲ್ಟ್ ಸಿಕ್ಕಿದ ಕೂಡಲೇ ಇಮಿಡಿಯೇಟ್ಲಿ ನಿಮ್ಮ ಬೇಕಾದವ್ರಿಗೆ ನೀವು ಹೇಳ್ತೀರಾ. ಯಾಕಂದ್ರೆ ನಮ್ಮ ಈ ಡಾಕ್ಟರ್ ಏನ್ ಮಾಡಿದ್ದಾರೆ ಅದೇ ಕೆಲಸ, ಅವರ ಅಲೋಪತಿ ಡಾಕ್ಟರ್ ಆದ್ರೂ ಕೂಡ ಅವರ ರಿಸಲ್ಟ್ ಅನ್ನು ನೋಡಿ ನಮ್ಮೊಟ್ಟಿಗೆ ಬಂದು ಕ್ಲಾಸ್ ತೆಗಿಲಿಕ್ಕೆ ಬಂದಿದ್ದಾರೆ. ಯಾಕೆ ಅವರಿಗೆ ಆ ಪ್ರಾಡಕ್ಟ್ ಮೇಲೆ ಎಷ್ಟೊಂದು ರೆಸ್ಪೆಕ್ಟ್ ಅವ್ರು ಕೊಡ್ತಾ ಇದ್ದಾರೆ. ಇಷ್ಟು ವರ್ಷದಿಂದ ಸಿಗದಂತ ರಿಸಲ್ಟ್ ಈ ಒಂದು ಇಮ್ಯುನೋಥೆರಪಿ ಸಿಕ್ಕಿದಾಗ ಅವರು ಡಾಕ್ಟರ್ ಅಂತ ಹೇಳಿದವರಿಗೆ ಅದಕ್ಕೆ ಮೇಲೆ ರೆಸ್ಪೆಕ್ಟ್ ಕೊಡ್ಲೇಬೇಕಾಯ್ತು. ಅವರು ಬಂದು ಅವರು ಆ ಒಂದು ವಿಷಯದ ಬಗ್ಗೆ ಜನರಿಗೆ ಕಲಿಸಲಿಕ್ಕೆ ಅವರು ಬಂದಿದ್ದಾರೆ. ಎನಿವೆ, ಈಗ ನೀವು ಇದನ್ನು ಉಪಯೋಗಿಸಿದ ಕೂಡಲೇ ನಿಮಗೆ ಅದರ ರಿಸಲ್ಟ್ ಬರುತ್ತೆ. ನಿಮಗೆ ರಿಸಲ್ಟ್ ಬರುವಾಗ ನಿಮ್ಮ ಅಕ್ಕಪಕ್ಕದವರಿಗೆ ಅದರ ಬೆನಿಫಿಟ್ ಸಿಗ್ತದೆ. ಸೊ ನೆಕ್ಸ್ಟ್ ಒಂದು ಪ್ರಾಡಕ್ಟ್, ನಮ್ಮ ಲಿವರ್, ಬ್ಲಡ್, ಕಫ ಎಲ್ಲ ಕ್ಲೀನ್ ಆಗಿ ನಮ್ಮ ಹೊಟ್ಟೆ ಕೂಡ ಚೆನ್ನಾಗಿದ್ರೆ ನಮಗೆ ನೆಕ್ಸ್ಟ್ ನಾವು ನೋಡಬೇಕಾದ್ರೆ ನಮ್ಮ ಹಾರ್ಟ್ ಚೆನ್ನಾಗಿರ್ಬೇಕು, ನಮ್ಮ ಹೃದಯ ಚೆನ್ನಾಗಿ ಕೆಲಸ ಮಾಡುವುದಾದ್ರೆ ನಾವು ಪರ್ಫೆಕ್ಟ್ ಆಗಿರ್ಬೋದು. ನಾವೆಲ್ಲವನ್ನು ಕೂಡ ನೋಡ್ಬೋದು, ಬಟ್ ಹೃದಯ ಹೇಗಿದೆ, ಹೇಗೆ ಕೆಲಸ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಅದೊಂದ್ಸಲ ಪ್ರಾಬ್ಲಮ್ ಅಂದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಡಾಕ್ಟರ್ ಡಿ ಬಿ ಅನಂತನಾರಾಯಣನ್ ಎಲ್ಲರಿಗೆ, ಈವನ್ ಯಂಗ್ಸ್ಟರ್ಸ್ಗೆ ಹಿಡಿದು ಎಲ್ಲರಿಗೆ ಡಾಕ್ಟರ್ ಡಿ ಬಿ ಅನಂತನಾರಾಯಣನ್ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಡಿಯರ್ ಫ್ರೆಂಡ್ಸ್, 25 ವರ್ಷ ದಾಟಿದ ಕೂಡಲೇ ಯಾವಾಗ ಬೇಕಾದರೂ ಅಟ್ಯಾಕ್ ಅನ್ನು ಬರಬಹುದು. ಸೊ ಅದು ನಮಗೆ ಗೊತ್ತಿರುವುದಿಲ್ಲ. ಸೊ ಅಟ್ಯಾಕ್ ಬರದಿರ್ಲಿಕ್ಕೋಸ್ಕರ, ಅಂತ ಪ್ರಾಬ್ಲಮ್ಸ್ ಬರದಿರ್ಲಿಕ್ಕೋಸ್ಕರ, ಬ್ಲಾಕ್ಗಳು ಬರದಿರ್ಲಿಕ್ಕೋಸ್ಕರ ಈ ವೆಲ್ ಹಾರ್ಟ್ ಎಂಬ ಪ್ರಾಡಕ್ಟ್ ನೀವು ತೆಗಿಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಹೃದಯ ಚೆನ್ನಾಗಿರಬೇಕು ಅಂತ ಆಸೆ ಇದ್ದರೆ ನೀವು ವೆಲ್ ಹಾರ್ಟ್ ಎಂಬ ಪ್ರಾಡಕ್ಟ್ ಡೈಲಿ ಯೂಸ್ ಮಾಡಬಹುದು ಅಂತ ಅವ್ರು ಹೇಳ್ತಿದ್ದಾರೆ. ಇದೇನು ಮದ್ದಲ್ಲ, ಡೈಲಿ ಯೂಸ್ ಮಾಡೋದು ನಿಮ್ಮ ಫುಡ್ ಒಟ್ಟಿಗೆ. ಬೆಳಿಗ್ಗೆ ಒಂದು ಕ್ಯಾಪ್ಸೂಲ್, ಸಾಯಂಕಾಲ ಒಂದು ಕ್ಯಾಪ್ಸೂಲ್. ನಾವು ಈ ಪ್ರಾಡಕ್ಟಿನ ಇಷ್ಟೊಂದು ಧೈರ್ಯವಾಗಿ ಈ ಡಾಕ್ಟರ್ನ ಈ ಪ್ರಾಡಕ್ಟನ್ನು ನಾವು ರೆಕಮೆಂಡ್ ಮಾಡಲಿಕ್ಕೆ ಕಾರಣ ಏನಂದ್ರೆ, ಈ ಹಾರ್ಟ್ ಪ್ರಾಬ್ಲಮ್ ಇರುವವರಿಗೆ ಸುಮಾರು ವ್ಯಕ್ತಿಗಳು ನಾವು ಇದು ಕೊಟ್ಟು ನೋಡುವಾಗ ಎಂಥ ರಿಸಲ್ಟ್, ಅದ್ಭುತವಾದ ರಿಸಲ್ಟ್ ಸಿಗ್ತದೆ ಗೊತ್ತಾ. ಕೆಲವರು ನಾವಿದು ಕೊಡುವಾಗ ಅವರು ಯಾವುದೇ ಕೆಲಸ ಮಾಡ್ತಿರ್ಲಿಲ್ಲ. ಮನೆಯಲ್ಲಿ ಬೆಳಗ್ಗೆ ಎದ್ದು ಯಾವುದೇ ಒಂದು ವೇಟ್ ತೆಗೆದಾದ್ರೆ ಎಂಥ ಕೆಲಸ ಮಾಡೋದು, ಯಾಕಂದ್ರೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತೇಳಿ ಹಂಗೆ ಕೂತಿದ್ದಾರೆ. ಸೊ ನಮ್ಮೊಟ್ಟಿಗೆ ಇರುವಂಥ ಕೆಲವು ವ್ಯಕ್ತಿಗಳ ಫಾದರ್ ಅವರಿಗೆ, ತಂದೆಯವರಿಗೆಲ್ಲ ನಾವು ತಂದೆ ತಾಯಿಗೆ ಕೊಟ್ಟಾಗ ಎಂಥ ರಿಸಲ್ಟ್ ಅಂದರೆ 10-15 ದಿವಸದಲ್ಲಿ ಅಥವಾ ಮ್ಯಾಕ್ಸಿಮಮ್ 1 ತಿಂಗಳಲ್ಲಿ ಅವರ ಜಾಗದಲ್ಲಿ ಕೆಲಸ ಮಾಡುವಷ್ಟು ರಿಸಲ್ಟ್ ಅವರಿಗೆ. ಯಾವುದೇ ನೋವಿಲ್ಲ. ಇಲ್ಲದ್ರೆ ಏನಾದರೂ ಮಾಡಿದ್ರೆ ಆಗಲಿ ಇಲ್ಲಿ ನೋವು ಶುರುವಾಗುತ್ತೆ, ಅವ್ರು ಏನು ಮಾಡಲಿಕ್ಕೆ ಆಗೋದಿಲ್ಲ. ಈ ಒಂದು ಕ್ಯಾಪ್ಸೂಲ್, ವೆಲ್ ಹಾರ್ಟ್ ಎಂಬ ಕ್ಯಾಪ್ಸೂಲ್ ತೆಗೆದ ನಂತರ ಬೇಕಾದಷ್ಟು ಜನರಿಗೆ ಅದರ ರಿಸಲ್ಟ್ ಸಿಕ್ಕಿದೆ. ಅವರು ಹ್ಯಾಪಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಫೀಲಿಂಗ್ ಅವರಿಗೆ ಬರ್ತಾ ಉಂಟು. ಚೆಸ್ಟ್ ಪೇನ್ ಅವರಿಗೆ ಹೋಗುತ್ತೆ. ನೆಕ್ಸ್ಟ್, ಯಾರಿಗೆ ಅಟ್ಯಾಕ್ ಅವರಿಗೆ ಆಗಿದೆ ಅವರು ಕಂಟಿನ್ಯೂಸ್ ತೆಗಿಬಹುದು. ಯಾರಿಗೆ ಅಟ್ಯಾಕ್ ಆಗಬಾರ್ದು ಎಂಬ ಆಸೆ ಇದೆ ಅವರು ಕಂಟಿನ್ಯೂಸ್ ತೆಗಿಬಹುದು. ಅದೇ ರೀತಿ ಆಪರೇಷನ್ ಆಗಿರುವ ವ್ಯಕ್ತಿಗಳು ಕೂಡ ಇದನ್ನು ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಜಯೇಶ್ ಸರ್ ಫಾದರ್ ಅದಕ್ಕೆ ಒಳ್ಳೆಯ ಒಂದು ಎಕ್ಸಾಂಪಲ್. ಜಯೇಶ್ ಸರ್ ಫಾದರ್ ಈ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಚೆನ್ನಾಗಿ ಅವ್ರಿಗೆ ರಿಸಲ್ಟ್, ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಬೇಕಾದಷ್ಟು ವ್ಯಕ್ತಿಗಳು ಈ ವೆಲ್ ಹಾರ್ಟ್ ಎಂಬ ಪ್ರಾಡಕ್ಟ್ ಅನ್ನ ಗುಣವನ್ನು ಪಡೆಯುತ್ತಾ ಇದ್ದಾರೆ. ಇದು ಒಳ್ಳೆ ಒಂದು ಸಜೆಷನ್ ನೀವು ಕೊಡಬೇಕು. ಕಷ್ಟಪಟ್ಟು ಮಾಡಿದಂಥ ಹಣವನ್ನು ನಾವು ಹಾಸ್ಪಿಟ್ಲಿಗೆ ಕೊಂಡೋಗಿ ಕೊಡಬಾರದು. ಒಂದು ಹಾರ್ಟ್ ಪ್ರಾಬ್ಲಮ್ ನಮಗೆ ಬಂದರೆ ಲಕ್ಷಗಟ್ಟಲೆ ಖರ್ಚು ಮಾಡಬೇಕು, ಆದರೆ ಬರೋದ್ರಲಿಕ್ಕೋಸ್ಕರ ಖರ್ಚು ಮಾಡಬೇಕಾದ್ರೆ 500-600 ರೂಪಾಯಿ ಮಾತ್ರ. ಸೊ ಡಾಕ್ಟರ್ ಅದಕ್ಕೆ ಒಂದು ಸಜೆಷನ್ ಹೇಳೋದು, ನಮ್ಮ ಅಷ್ಟು ವ್ಯಾಲ್ಯೂ ಇರುವಂಥ ಹಾರ್ಟಿಗೋಸ್ಕರ ಅಟ್ಲೀಸ್ಟ್ ಒಂದು 500-600 ರೂಪಾಯಿ ಖರ್ಚು ಮಾಡಲಿಕ್ಕೆ ನೀವು ರೆಡಿ ಆಗಿರಿ ಅಂತ ಡಾಕ್ಟರ್ ಹೇಳ್ತಾ ಇರೋದು. ನಾವು ಎಷ್ಟೋ ಫುಡ್ಡಿಗೆ ಖರ್ಚು ಮಾಡ್ತೇವೆ, ಏನೇನೋ ಅದಕ್ಕೆ ನಾವು ಖರ್ಚು ಮಾಡ್ತೇವೆ. ಸೊ ನಾವು ನೆಮ್ಮದಿಯಾಗಿರಬೇಕು, ಕಾನ್ಫಿಡೆನ್ಸ್ ಲೆವೆಲಲ್ಲಿ ಇರಬೇಕು ಅಂತಾದರೆ ನಮ್ಮ ಹಾರ್ಟು ಚೆನ್ನಾಗಿ ವರ್ಕ್ ಮಾಡಬೇಕು, ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಬೇಕು, ಪಂಪಿಂಗ್ ಕರೆಕ್ಟ್ ಆಗಬೇಕು, BP ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಆವಾಗ ನಿಮ್ಮ ಫುಲ್ ಬಾಡಿ ಎಲ್ಲ ಮೂಲೆಗಳಿಗೆ ನಿಮ್ಮ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ. ಆಗ ನಿಮಗೆ ಅಲ್ಲಲ್ಲಿರುವಂಥ ನೋವುಗಳು, ಬ್ಲಾಕ್ಗಳೆಲ್ಲ ಹೋಗುತ್ತೆ. ಸೊ ನೀವು ಹ್ಯಾಪಿಯಾಗಿರ್ಬೋದು. ಸೊ ಅಷ್ಟು ಹೆಲ್ತಿ ಆಗಿರಬೇಕು ಅಂತಾದರೆ ವೆಲ್ ಹಾರ್ಟ್ ಎಂಬ ಕ್ಯಾಪ್ಸೂಲ್ ನೀವು ಡೈಲಿ ಯೂಸ್ ಮಾಡುವಂಥ ಒಂದು ನೋಡಿ. ಈಗ ನಿಜವಾಗಿ ಈ ಒಂದು ಪ್ರಾಡಕ್ಟ್ ಆಲ್ ಓವರ್ ಇಂಡಿಯಾ ಬಂದಿದೆ, ಜನರು ಯೂಸ್ ಮಾಡ್ತಾ ಇದ್ದಾರೆ, ರಿಸಲ್ಟ್ ಪಡೀತಾ ಇದ್ದಾರೆ. ತುಂಬ ಒಂದು ರಿಸಲ್ಟ್ ಸಿಕ್ಕಿದ ಈ ಒಂದು ಪ್ರಾಡಕ್ಟ್ನ ಜಾಸ್ತಿ ಸೇಲ್ ತೆಗಿತಾ ಇರೋದು ಕೇರಳದವರಂದ್ರೆ ಈ ವೆಲ್ ಹಾರ್ಟಿನ ಪ್ರಾಡಕ್ಟ್ ಹೈಯೆಸ್ಟ್ ಯೂಸ್ ಮಾಡ್ತಿದ್ದಾರಂತೆ, ಎಷ್ಟು ರಿಸಲ್ಟ್ ಸಿಕ್ಕಿದ ಕಾರಣ. ಓಕೆ, ಸೊ ವೆಲ್ ಹಾರ್ಟ್ ಎಂಬ ಪ್ರಾಡಕ್ಟ್ ನಾವು ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಈ ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಅನ್ನೋದ್ರೆ ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥ ಒಂದು ಪ್ರಾಡಕ್ಟ್ ವೂಂಡ್ ಹೀಲಿಂಗ್ ಎಂಬ ಕ್ರೀಮ್ ಇದೆ. ಇದು ಇವತ್ತು ಹಳೆ ಸುಮಾರು ವ್ಯಕ್ತಿಗಳು ಬರ್ನಿಂಗ್ ಅಥವಾ ನಮ್ಮ ಸುಟ್ಟ ಗಾಯ ಇರಲಿ, ಬಿದ್ದ ಗಾಯ ಇರಲಿ, ಯಾವುದಾದ್ರೂ ಗಾಯಗಳು ಏನೇ ಇರ್ಬೋದು, ಅದಕ್ಕೆ ಉಪಯೋಗಿಸಲಿಕ್ಕೆ ಸಾಧ್ಯ ಯಾವುದೇ ಮೆಡಿಸಿನ್ ಇಲ್ಲದೆ ಈ ಒಂದು ಕ್ರೀಮ್ ಹಚ್ಚಿದ್ರೆ ಸಾಕು ನಿಮಗೆ ರಿಸಲ್ಟ್ ಬರುತ್ತೆ. ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಒಂದು ಇದರಲ್ಲಿ ಇರುವಂಥದ್ದು ಅಂದರೆ ಈ ಪಾದ
ಕ್ರ್ಯಾಕ್ ಆಗುವಂಥ ವ್ಯಕ್ತಿಗಳಿದ್ದಾರೆ. ಸುಮಾರು ವರ್ಷದ ಪಾದ ಕ್ರ್ಯಾಕ್ ಆಗೋದು, ಅದಕ್ಕೆ ಏನೇನೋ ಕ್ರೀಮ್ಸ್ಗಳು ಹಚ್ತಾರೆ, ರಿಸಲ್ಟ್ ಇಲ್ಲ. ಬಟ್ ಒಂದೇ ಒಂದು ವಾರದಲ್ಲಿ ಈ ಕ್ರೀಮನ್ನು ಹಚ್ಚಿದ್ರೆ ಸಾಕು ನಿಮಗೆ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಅದ್ಭುತವಾದ ಒಂದು ರಿಸಲ್ಟ್ ಈ ವುಂಡ್ ಹೀಲಿಂಗ್ ಸಿಗ್ತಾ ಇದೆ. ಅದೇನಂದ್ರೆ ಶುಗರ್ ಪೇಷಂಟ್ ಅವರಿಗೆ ಗಾಯಗಳು ಬಂದರೆ ಒಣಗುದಿಲ್ಲ. ನಿಮಗೆ ಗೊತ್ತಿದೆ, ತುಂಬ ಸೀರಿಯಸ್ ಆಗಿ ಗಾಯ ಇರುವಂಥ ವ್ಯಕ್ತಿಗಳು ಡಾಕ್ಟರ್ ಹೇಳ್ತಾರೆ ನೀವು ಕೈ ಕಟ್ ಮಾಡಬೇಕು, ಬೆರಳು ಕಟ್ ಮಾಡಬೇಕು, ಹೀಗೆ ಹೇಳುವಂಥ ವ್ಯಕ್ತಿಗಳಿಗೆ ಕೂಡ ಈ ಒಂದು 100 ರೂಪಾಯಿಯ ಈ ಒಂದು ಚಿಕ್ಕ ಆಯಿಂಟ್ಮೆಂಟ್ ಅನ್ನು ನೀವು ಕೊಟ್ಟರೆ ಉಂಟಲ್ಲ, ಅದ್ಭುತವಾದ ರಿಸಲ್ಟ್ ನಿಮಗೆ ನೋಡ್ಬೋದು. ಜಸ್ಟ್ ನೀವು ಥಿಂಕ್ ಮಾಡಿ, ನಿಮ್ಮ ಈ ಒಂದು ನಾಲೆಜ್ ನಿಮ್ಮ ಪಕ್ಕದಲ್ಲಿರುವ ಯಾರಿಗಾದ್ರೂ ಉಪಯೋಗ ಆದರೆ ಕಟ್ ಮಾಡಿ ಬಿಡಬೇಕು ಅಂತ ಹೇಳಿದ ಆ ಕೈ ಇರುತ್ತೆ ಅಥವಾ ಬೆರಳಿರ್ಬೋದು. ಸೊ ಶುಗರ್ ಪೇಷಂಟ್ ಅವರಿಗೆ ನೀವು ಇದನ್ನು ಕೊಟ್ಟರೆ ಅವರು ಎಷ್ಟು ನೆಮ್ಮದಿಯಿಂದ ಇರ್ತಾರೆ ನೋಡಿ. ನಿಮ್ಮ ನಾಲೆಜ್, ನಿಮ್ಮ ಈ ಅರಿವು ಇನ್ನೊಬ್ಬರಿಗೆ ಕೂಡ ಯೂಸ್ ಆಗುತ್ತೆ. ಶುಗರ್ ಪೇಷಂಟ್ ಅವರಿಗೆ ಕೂಡ ಈ ಆಯಿಂಟ್ಮೆಂಟ್ ಅನ್ನು ಯೂಸ್ ಮಾಡಬಹುದು. ಯಾವುದೇ ಗಾಯ ಇದ್ರೂ ಕೂಡ ಒಣಗ್ತದೆ. ಇದೇ ಗಾಯವನ್ನು ಕೂಡ ಮುಖದಲ್ಲಿ ಕೂಡ ಹಚ್ಚಬಹುದು. ಯಾವುದೇ ಮುಖದಲ್ಲಿ ಬ್ಲಾಕ್ ಕಲೆಗಳು ಅಥವಾ ಹಳೆಯ ಕಲೆಗಳಲ್ಲಿ ಇದ್ದರೆ ಇದು ಈ ಕ್ರೀಮ್ ಹಚ್ಚಿದ್ರೆ ಹೋಗುತ್ತೆ. ಮತ್ತೆ ಇದಕ್ಕೆ ಮುಂಚೆ ಗಾಯ ಆಗಿದ್ದು ಒಣಗಿರುತ್ತದೆ, ಅದರಲ್ಲಿ ಕಲೆ ಇರುತ್ತೆ, ಅದಕ್ಕೆ ಕೂಡ ನೀವು ಹಚ್ಚಬಹುದು. ಸುಟ್ಟ ಗಾಯ ಇದರಲ್ಲಿ ಅದರಲ್ಲಿ ಕೂಡ ಕಲೆ ಇರುತ್ತೆ, ಆ ಕಲೆ ಎಲ್ಲ ಹೋಗ್ಲಿಕ್ಕೆ ಇದು ಸ್ಕಿನ್ ಅನ್ನು ಅಷ್ಟು ರಿಪೇರ್ ಮಾಡುತ್ತದೆ, ಅಷ್ಟು ವರ್ಕ್ ಮಾಡುತ್ತದೆ ಈ ವುಂಡ್ ಹೀಲಿಂಗ್ ಎಂಬ ಕ್ರೀಮ್. ಮತ್ತೆ ಇನ್ನೊಂದು ಒಳ್ಳೆಯ ಪ್ರಾಡಕ್ಟ್ ಅಂದರೆ ಸ್ವಲ್ಪ ಏಜ್ ಆದ ಕೂಡಲೇ ನಮಗೆ ಮೇಕೈ ನೋವುಗಳು, ಜಾಯಿಂಟ್ ಪೇನ್ಸ್ ಎಲ್ಲ ಬರುತ್ತೆ. ಏಜ್ ಆದ ಎಲ್ಲರಿಗೆ ಗೊತ್ತಿದೆ. ಸೊ ಒಂದು ಪ್ರಾಯ ಆದ ಕೂಡಲೇ ಲೂಬ್ರಿಕೇಶನ್ ಕಮ್ಮಿ ಆಗುತ್ತೆ, ಜಾಯಿಂಟ್ಸ್ ಅಲ್ಲಿ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಡಿಲಿಕ್ಕೆ ಆಗೋದಿಲ್ಲ, ಸ್ಟೆಪ್ ಹತ್ತುವಾಗ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಏನೇನೋ ಮದ್ದುಗಳನ್ನು ನಾವು ಇದಕ್ಕೆ ಹಾಕ್ತೇವೆ, ಆದರೆ ನಾವು ನೋಡಿದ ಪ್ರಕಾರ ಇದು ಮದ್ದುಗಳು ಉಪಯೋಗಿಸ್ತಾ ಇದ್ದಾರೆ, ಬಟ್ ನೋವಂತೂ ಕಮ್ಮಿ ಆಗ್ತಾ ಇಲ್ಲ. ಇಲ್ಲಿ ಅದ್ಭುತವಾದ ರಿಸಲ್ಟ್ ಕೊಡುವಂಥ 2 ಪ್ರಾಡಕ್ಟ್ ಅದಕ್ಕೆ ಇದೆ. ಒಂದು ತೈಲ ಅಂದ್ರೆ ಚಾಂಪಿ ತೈಲ ಅಂತ ಹೆಸರು. ನಾವು ಅದು ಕಣ್ಣನ್ನು ಬಿಟ್ಟು ಫುಲ್ ಬಾಡಿ ಹಚ್ಚಬಹುದು, ಮಸಾಜ್ ಮಾಡಬಹುದು. ಎಲ್ಲೆಲ್ಲಿ ಜಾಯಿಂಟ್ ಪೇನ್ಸ್ ಇದೆ ಅಲ್ಲಿ ಹಚ್ಚಬಹುದು. ಸುಮಾರು ವರ್ಷದಿಂದ ಕೈ ಎತ್ತಲಿಕ್ಕೆ ಆಗುದಿಲ್ಲ, ಕಾಲು ಎತ್ತಲಿಕ್ಕೆ ಆಗುದಿಲ್ಲ ಅಂತ ಇಲ್ಲ ಇರುವಂತ ವ್ಯಕ್ತಿಗಳಿಗೆ ಈ ಚಾಂಪಿ ತೈಲ ಅಂತ ತೈಲವನ್ನು ಕೊಟ್ಟರೆ ಸಾಕು, ಕಂಟಿನ್ಯೂಸ್ ಯೂಸ್ ಮಾಡ್ಲಿಕ್ಕೆ ಹೇಳಿ ಅದ್ಭುತವಾದ ರಿಸಲ್ಟ್ ನೀವು ನೋಡಬಹುದು. ಅದರೊಟ್ಟಿಗೆ ನೋವೇದನ ಜೆಲ್ ಅಂತ ಒಂದು ಆಯಿಂಟ್ಮೆಂಟ್ ಇದೆ. ಇದೆರಡನ್ನು ಕೂಡ ಮಿಕ್ಸ್ ಮಾಡಿ ಸ್ಟೆಪ್ ಅಲ್ಲಿ ಇಳಿಲಿಕ್ಕೆ ಆಗುದಿಲ್ಲ, ಸ್ಟೆಪ್ ಹತ್ತಲಿಕ್ಕೆ ಆಗುದಿಲ್ಲ ಅಂತೆಲ್ಲ ಹೇಳಿ ನಡಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಕೂತಿರೋ ವ್ಯಕ್ತಿಗಳಿಗೆ ಈ 2 ಪ್ರಾಡಕ್ಟ್ ಅನ್ನು ಕೊಟ್ಟು ಇದೆರಡು ಮಿಕ್ಸ್ ಮಾಡಿ ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಹಚ್ಚಿ ಅಂತ ಹೇಳಿ ಅದ್ಭುತವಾದ ರಿಸಲ್ಟ್ ಅನ್ನು ನೀವು ನೋಡಬಹುದು. ಡಿಸ್ಕ್ ಪ್ರಾಬ್ಲಮ್ ಇರುವಂತಹ ವ್ಯಕ್ತಿಗಳಿಗೆ ಇದು ಕೂಡ ಡಿಸ್ಕ್ ಪ್ರಾಬ್ಲಮ್, ರೆಸ್ಟ್ ತೆಗೆದು ಏನು ಕೆಲಸ ಮಾಡಿದ್ರೆ ರೆಸ್ಟ್ ಮಾಡಿಕೊಂಡಿರ್ತಾರೆ, ಬೆನ್ನು ಅಂತ ಹೇಳಿ ಡಿಸ್ಕ್ ಪ್ರಾಬ್ಲಮ್ ಅಲ್ವಾ, ಅವರಿಗೆ ಈ 2 ಐಟಮ್ ಅನ್ನು ಮಿಕ್ಸ್ ಮಾಡಿ ಯೂಸ್ ಮಾಡಿ ಅಂತ ಹೇಳಿ ಅದ್ಭುತವಾದ ರಿಸಲ್ಟ್ ಅನ್ನು ನೀವು ನೋಡಬಹುದು. ಡಿಸ್ಕಿನ ಪ್ರಾಬ್ಲಮ್ ಇರಲಿ, ಜಾಯಿಂಟ್ ಪೇನ್ಸ್ ಇರಲಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಈಗ ನನಗೆ ನಮ್ಮೊಟ್ಟಿಗೆ ಇರುವಂತಹ ವ್ಯಕ್ತಿಗಳು ಒಬ್ಬ ಒಳ್ಳೆ ಒಂದು ರಿಸಲ್ಟ್ ಏನು ಹೇಳಿದ್ದಾರೆ ಅಂದ್ರೆ, ಅವರ ಫೇಸ್ ಅಲ್ಲಿ ಏನ್ ಹಚ್ಚಿದ್ರು ಇದು ಪಿಂಪಲ್ಸ್ ಬರುವುದು ಹಾಗೆಲ್ಲ ಪ್ರಾಬ್ಲಮ್ಸ್ ಇತ್ತು. ಸುಮಾರು ಟೈಮ್ ಇಂದ ಈ ಚಾಂಪಿ ತೈಲ ಅಂತ ಹೇಳಿದ ತೈಲ ಡೈಲಿ ಫೇಸಿಗೆ ಆಗ್ತಾ ಇದೆ. ಯಂಗ್ಸ್ಟರ್ಸ್ಗೋಸ್ಕರ ನಾನು ಹೇಳ್ತಾ ಇರೋದು, ಡೈಲಿ ಅದಾಗ್ತದೆ. ಅದೇ ರೀತಿ ಏಜ್ ಆದಂಥ ವ್ಯಕ್ತಿಗಳು ಕೂಡ ಈ ತೈಲವನ್ನು ಫೇಸಿಗೆ ಹಚ್ಚಿದರೆ ಒಳ್ಳೆಯ ಒಂದು ಏನು ಹೇಳಿದ್ರು ಸ್ಕಿನ್ನಿನ ಒಂದು ರಿಪೇರ್ ಮಾಡಿ ಸ್ಕಿನ್ ಒಳ್ಳೆ ಗ್ಲೋ ಆಗಿರ್ತದೆ, ಒಳ್ಳೆ ಕಲರ್ಫುಲ್ ಆಗಿರ್ತದೆ, ಒಳ್ಳೆ ಹೆಲ್ದಿ ಆಗಿರ್ತದೆ. ಸೊ ಈ ಒಂದು ತೈಲವನ್ನು ಫೇಸಿಗೆ ಕೂಡ ಕಣ್ಣು ಬಿಟ್ಟು ನೀವು ಫೇಸಿಗೆ ಹಚ್ಚಬೇಕು. ಇಡೀ ಬಾಡಿಗೆ ಹಚ್ಚುವಂಥ ಒಂದು ಐಟಮ್. ಆದರೆ ಡೈಲಿ ಫೇಸಿಗೆ ಕೂಡ ಒಂದು ಮಸಾಜ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಈ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಏನಂದ್ರೆ, ವೆರಿ ಇಂಪಾರ್ಟೆಂಟ್ ಆದ ಪ್ರಾಡಕ್ಟ್ ನಮ್ಗೆ ಗೊತ್ತಿದೆ, BP, ಶುಗರ್, ಕೊಲೆಸ್ಟ್ರಾಲ್. ಇದರಿಂದ ಸುಮಾರು ವ್ಯಕ್ತಿಗಳು ಕಷ್ಟಪಡ್ತಾ ಇದ್ದಾರೆ, ನಮಗೆ ಗೊತ್ತಿದೆ. ಒಮ್ಮೆ ಬಂದರೆ ಲೈಫ್ ಲಾಂಗ್ ಈ ಪ್ರಾಬ್ಲಮ್. ಶುಗರ್ ಬಂದವರಿಗೆ ಲೈಫ್ ಲಾಂಗ್ ಶುಗರ್. ಸೊ ಮೊಟ್ಟ ಮೊದಲನೇದಾಗಿ ಇಡೀ ಜಗತ್ತಲ್ಲಿ, ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಲ್ಲಿ, ಪೀಟರ್ ಜಾಸ್ಲಿನ್ ಎಂಬವರು ಶುಗರ್ ಎಂಬ ಪ್ರಾಬ್ಲಮ್ಗೆ ಒಂದು ಐಟಮ್ ಅನ್ನು ಕಂಡುಹಿಡಿದಾರೆ. ಮೆಡಿಸಿನ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದು ಶುಗರ್ ಇದ್ದವರು ಶುಗರ್ ಇಲ್ಲದವರು ಉಪಯೋಗಿಸಬಹುದು. ನಮ್ಮ ಬೆಳ್ಳುಳ್ಳಿಯಲ್ಲಿ ದೇವರೇ ಕೊಟ್ಟಂತ ಒಂದು ಫಲ ಇದೆ, ಅದಕ್ಕೆ ನಾವು ಅಲಿಸಿನ್ ಅಂತ ಹೇಳ್ತೇವೆ. ಒಂದು ಮೆಡಿಸಿನಲ್ ಪಾರ್ಟ್ ಬೆಳ್ಳುಳ್ಳಿಯಲ್ಲಿ ಇದೆ, ಗಾರ್ಲಿಕ್ ಅಲ್ಲಿ ಇದೆ. ಸೊ ಏನು ಪ್ರಾಬ್ಲಮ್ ಗೊತ್ತಾ, ಈ ಬೆಳ್ಳುಳ್ಳಿ ನಾವು ಡೈರೆಕ್ಟ್ ಆಗಿ ತೆಗೆದರೆ, ನಾವು ತೆಗೆದುಕೊಂಡು ನಮ್ಮ ಜಠರಕ್ಕೆ ಬರುವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಇದರ ಫಲ ಹಾಳಾಗಿ ಹೋಗುತ್ತೆ. ಬೆಳ್ಳುಳ್ಳಿ ನೀವು ಎಷ್ಟು kg ತಿಂದರೂ ಕೂಡ ಈ ಅಲಿಸಿನ್ ಎಂಬ ಗುಣ ಬ್ಲಡ್ಡಿಗೆ ಸಿಗುವುದಿಲ್ಲ. ಸೊ ಈ ಅಲಿಸಿನ್ ಎಂಬ ಗುಣ ನಮ್ಮ ಬ್ಲಡ್ಡಿಗೆ ಸಿಗುವ ಹಾಗೆ, ಅಲಿಸಿನ್ ಎಂಬ ಗುಣ ಬೆಳ್ಳುಳ್ಳಿಯಲ್ಲಿರುವ ಗಾರ್ಲಿಕ್ಲಿರುವ ಅಲಿಸಿನ್ ಎಂಬ ಗುಣ ನಮ್ಮ ಬ್ಲಡ್ಡಿಗೆ ಸಿಕ್ಕಿದರೆ ಏನೇನು ಬೆನಿಫಿಟ್ ಇದೆ ಅಂದ್ರೆ, ನಮ್ಮ BP, ಕೊಲೆಸ್ಟ್ರಾಲ್ ಅಂಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ. ಅದು ಬರದಿರ್ಲಿಕ್ಕೂ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಈಗ ಶುಗರ್ ಇರುವಂತ ವ್ಯಕ್ತಿಗಳಿಗೆ ಈ ಒಂದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದರೆ, ಪೀಟರ್ ಜಾಸ್ಲಿನ್ ಎಂಬವರು ಈ ಅಲಿಸಿನ್ ಎಂಬ ಗುಣವನ್ನು ನಮ್ಮ ಬ್ಲಡ್ಡಿಗೆ ಸಿಗುವ ಹಾಗೆ ಇಡೀ ಜಗತ್ತಲ್ಲಿ ಅದರ ಪ್ಯಾಟರ್ನ್ ಕಂಡಿಡಿದಂಥ ವ್ಯಕ್ತಿ ಸ್ಟೇಬಲ್ ಅಲಿಸಿನ್ ಅಂತ ಹೇಳ್ತೇವೆ. ಅಂದ್ರೆ ಅದು ಈ ಗಾರ್ಲಿಕ್ನ ಡೈರೆಕ್ಟ್ ಆಗಿ ತೆಗೆದರೆ ಸಿಗುವುದಿಲ್ಲ. ಆದ ಕಾರಣ ಗಾರ್ಲಿಕ್ನ ಒಳಗಿರುವಂಥ ಬೆಳ್ಳುಳ್ಳಿ ಒಳಗಿರುವಂಥ ಅಲಿಸಿನ್ ಎಂಬ ಗುಣವನ್ನು ಅದನ್ನು ಅವರು ಎಕ್ಸ್ಟ್ರಾಕ್ಟ್ ಅನ್ನು ತಗೊಂಡು ಅದನ್ನು ಪೌಡರ್ ರೂಪದಲ್ಲಿ ಮಾಡಿ ಅದನ್ನು ಟ್ಯಾಬ್ಲೆಟ್ ರೂಪದಲ್ಲಿ ಮಾಡಿ ನಮಗೆ ಕೊಟ್ಟಿದ್ದಾರೆ. ಈ ಟ್ಯಾಬ್ಲೆಟ್ ನಾವು ತಗೊಂಡ್ರೆ ಅಲಿಸಿನ್ ಎಂಬ ಗುಣ ನಮ್ಮ ಬ್ಲಡ್ಡಿಗೆ ಸಿಗ್ತದೆ. ಯಾವಾಗ ಅಲಿಸಿನ್ ಎಂಬ ಗುಣ
ನಿಮ್ಮ ಬ್ಲಡ್ ಅಲ್ಲಿ ಬರುತ್ತೆ. ಅದು 3 ವಿಷಯನ ಕಂಟ್ರೋಲ್ ಮಾಡುತ್ತೆ. ಟೋಟಲ್ ಮೆಟಬಾಲಿಸಮ್ ಕಂಟ್ರೋಲ್ ಮಾಡುತ್ತೆ. BP, ಶುಗರ್, ಕೊಲೆಸ್ಟ್ರಾಲ್ ಇದನ್ನು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಇದು ಯಾರಿಗೆ ನನ್ನ ತಂದೆಗಿದೆ ತಾಯಿಗಿದೆ ಸೊ ನನಗೂ ಬರಲಿಕ್ಕೆ ಚಾನ್ಸ್ ಇದೆ ಅಂತ ಇರುವಂತ ವ್ಯಕ್ತಿಗಳಿಗೆ ಕೂಡ ಶುಗರ್ ಬರುತ್ತೆ ಅಂತ ಹೆದರಿಕಿರು, BP ಬರುತ್ತೆ, ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಹೆದರಿಕೆ ಇದ್ದವರಿಗೆ ಮುಂಚೆ ಅದನ್ನು ಈ ಟ್ಯಾಬ್ಲೆಟ್ಸ್ ಅನ್ನು ತೆಗಿಬಹುದು. ಯಾರು ಕೂಡ ಈ ಟ್ಯಾಬ್ಲೆಟ್ಸ್ ಡೈಲಿ ತಗೊಳ್ಬಹುದು. ಸೊ ಅದು 1 ಟ್ಯಾಬ್ಲೆಟ್ಸ್ 2 ಟ್ಯಾಬ್ಲೆಟ್ ಆಗಿನ ಪ್ರಾಬ್ಲಮ್ ಏನಿಲ್ಲ. ಸೊ ಒಂದು ಸಲ ಶುಗರ್, BP, ಕೊಲೆಸ್ಟ್ರಾಲ್ ಇರುವಂತ ವ್ಯಕ್ತಿಗಳು ಈ ಟ್ಯಾಬ್ಲೆಟ್ ಅನ್ನು ಉಪಯೋಗಿಸಿ ನೋಡಿ, ಅದರ ಗುಣವನ್ನು ಪಡೆಯಿರಿ. ನೆಕ್ಸ್ಟ್ ಯಾರಿಗೆ ನಾಳೆ ಶುಗರ್ ಬರಬಾರದು ಎಂಬ ಆಸೆ ಇದೆ, ಮುಂಚೆನೇ ಈ ಪ್ರಾಡಕ್ಟ್ ಅನ್ನು ತೆಗಿಬಹುದು, ಅದು ಬರುವುದಿಲ್ಲ. ಓಕೆ, ಟೈಪ್ 1 ಟೈಪ್ 2 ಶುಗರ್ ಅಂತ ಇದೆ. ಟೈಪ್ 1 ಇದೆ ಮಕ್ಕಳಿಗೆ ಬರುವಂತ ಶುಗರ್, 30-35 ವರ್ಷದ ನಂತರ ಬರುವಂತ ಟೈಪ್ 2 ಶುಗರ್, ಇದೆರಡನ್ನು ಕೂಡ ಈ ಪ್ರಾಡಕ್ಟ್ ಕಂಟ್ರೋಲ್ ಮಾಡುತ್ತೆ. ಅಂದ್ರೆ ಈ ಪ್ರಾಡಕ್ಟ್ ಅಲ್ಲಿ ಯಾಕೆ ಈ ಪ್ರಾಡಕ್ಟ್ ಕಂಟ್ರೋಲ್ ಮಾಡುತ್ತಂದ್ರೆ ಇದು ನೀವು ಒಂದು ಮೆಡಿಸಿನ್ ಆಗಿ ಯೂಸ್ ಮಾಡೋದಲ್ಲ, ಒಂದು ಫುಡ್ ಆಗಿ ನೀವು ಡೈಲಿ ಯೂಸ್ ಮಾಡಬಹುದು. ನಿಮಗೆ ಯಾವಾಗ ಅಗತ್ಯ ಬರುತ್ತೆ ಆವಾಗ ಉಪಯೋಗಿಸಬಹುದು. ಒಮ್ಮೆ ಶುಗರ್ ಕಂಟ್ರೋಲ್ ಆಯಿತು ಅಂದ್ರೆ ನಿಮಗೆ ಇಂಗ್ಲಿಷ್ ಮೆಡಿಸಿನ್ ಅವಾಯ್ಡ್ ಮಾಡಬಹುದು. ಇಂಗ್ಲಿಷ್ ಮೆಡಿಸಿನ್ ಒಟ್ಟಿಗೆ ಇದು ಮೊದಲು ತಗೊಳ್ಬೇಕು. ನಂತರ ನಿಮಗೆ ಶುಗರ್ ಕಮ್ಮಿ ಆಯಿತು ಅಂತ ನಿಮ್ಮ ಡಾಕ್ಟರ್ ಹೇಳ್ತಾರೆ, ಶುಗರ್ ಈಗ ಕಮ್ಮಿ ಇದೆ, ಏನು ಕ್ಯಾಪ್ಸೂಲ್ ಮೆಡಿಸಿನ್ ಬೇಕಾಗಿಲ್ಲ ಅಂತ ಹೇಳುವಾಗ ನೀವು ಮೆಡಿಸಿನ್ ಆಗ ಸ್ಟಾಪ್ ಮಾಡಬಹುದು. ಅದರೊಟ್ಟಿಗೆ ಈ ಪ್ರಾಡಕ್ಟ್ ಅನ್ನು ತೆಗಿತಾ ಇರಬಹುದು. ಇದು ನೀವು ಎಷ್ಟು ಬೇಕಾದ್ರೆ ಕಂಟಿನ್ಯೂ ಮಾಡಬಹುದು, ಡೈಲಿ ಬೇಕಾದ್ರೆ ಉಪಯೋಗಿಸಬಹುದು. ನಿಮಗೆ ಅಗತ್ಯ ಇದ್ರೆ ಮಾತ್ರ ಮತ್ತೆ ಉಪಯೋಗಿಸಿ. ಯಾಕಂದ್ರೆ ಇದನ್ನು ಡೈಲಿ ಉಪಯೋಗಿಸಿದ್ರೆ ಏನು ಪ್ರಾಬ್ಲಮ್ ಏನಿಲ್ಲ. ನಮ್ಮ ಹತ್ರ ಕ್ಯಾಶ್ ಇದ್ರೆ ನಾವು ಡೈಲಿ ಉಪಯೋಗಿಸಬಹುದು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಕೊಡಬಹುದು. ಇನ್ನೊಂದು ಒಳ್ಳೆಯ ಪ್ರಾಡಕ್ಟ್ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು 9E5 ಎಂಬ ಪ್ರಾಡಕ್ಟ್. 9E5 ಅದೊಂದು ಹೆಲ್ತ್ ಡ್ರಿಂಕ್. ಎಲ್ಲ ಯಂಗ್ಸ್ಟರ್ಸ್ ಹಾಗೂ ಏಜ್ ಇರುವಂತ ವ್ಯಕ್ತಿಗಳು ಕೂಡ ಒಂದು ಪವರ್ಫುಲ್ ಆಗಿರಬೇಕು ಅಂದ್ರೆ, ಯಾವುದೇ ರೋಗ ಇಲ್ಲದೆ ಬದುಕಬೇಕು ಅಂತಾದ್ರೆ ನಾವು ಇದಕ್ಕೆ ಒಂದು ಏನ್ ಹೇಳೋದು, ಮೃತ ಸಂಜೀವಿನಿ ಅಂತ ಹೇಳಿದಾಗೆ ಅಲ್ಲ ಸರ್, ಸಂಜೀವಿನಿ ಅಂತ ಹೇಳಿದಾಗೆ. ಸೊ ಯಾವ ಏಜ್ ಅಲ್ಲಿ ಕೂಡ ಆರೋಗ್ಯವಾಗಿರುವ ಡಾಕ್ಟರ್ ಹೇಳ್ತಾರೆ ನಿಮಗೆ ಏನಾಗಬೇಕಾ 9E5 ಅಂತ ಹೆಲ್ತ್ ಡ್ರಿಂಕ್ ಕುಡಿಯಿರಿ. ನಿಮ್ಗೆ ಏನಾದ್ರು ರೋಗ ಉಂಟು ಹೋಗ್ತಾ ಇಲ್ವಾ, ಸೊ ಅದು ಹೋಗ್ಬೇಕಾ 9E5 ಹೆಲ್ತ್ ಡ್ರಿಂಕ್ ಕುಡಿಯಿರಿ. ಏನಿ ಅಂದ್ರೆ ಸುಮಾರು 10-15 ವರ್ಷದಿಂದ ಬೆಡ್ ಅಲ್ಲಿ ಮಲಗಿರುವಂತ ವ್ಯಕ್ತಿ ಎದ್ದೇಳಲಿಕ್ಕೆ ಆಗ್ತಾ ಇಲ್ಲ, ಸೊ ಅವರಿಗೆ ಇದು ಕೊಡಿ. ನಮ್ಮ ಬೆಳ್ತಂಗಡಿಯಲ್ಲಿ ಒಬ್ರು ಪೊಲೀಸ್ ಆಫೀಸರ್ 15 ವರ್ಷದಿಂದ ಬೆಡ್ ರೆಡ್ ಆಗಿದ್ರು, ಎದ್ದೇಳ್ತಿರ್ಲಿಲ್ಲ. ಈ 9E5 ಎಂಬ ಹೆಲ್ತ್ ಡ್ರಿಂಕ್ ಇಂದ ಅವರು ಎದ್ದೇಳಿದ್ದಾರೆ. ಬೇಕಾದಷ್ಟು ಕಿಡ್ನಿ ಫೇಲ್ ಆಗಿದ್ದಂಥ ವ್ಯಕ್ತಿಗಳು, ಸೊ ಕಿಡ್ನಿ ವರ್ಕ್ ಆಗ್ತಾ ಇರೋದ ವ್ಯಕ್ತಿಗಳು, ಏನೇನೇ ಪ್ರಾಬ್ಲಮ್, ಸೋರಿಯಾಸಿಸ್, ಕ್ಯಾನ್ಸರ್, ಥೈರಾಯ್ಡ್, ವೆರಿಕೋಸ್ ವೇನ್ ಎಲ್ಲ ರೋಗಗಳಿಗೆ ರಿಸಲ್ಟ್ ಅನ್ನು ಕೊಡ್ತಾ ಉಂಟು ಈ ಹೆಲ್ತ್ ಡ್ರಿಂಕ್. ಯಾವುದೇ ಅಲರ್ಜಿ ಇರಲಿ, ಮತ್ತೆ ಒಬ್ಬ ವ್ಯಕ್ತಿಯನ್ನು ಹೆಂಗಾಗಿರುವಂತ ಅಂದ್ರೆ ಸೆಲ್ಗಳು ಸಾಯುವುದೇ ಒಬ್ಬ ವ್ಯಕ್ತಿ ಏಜ್ ಆಗಲಿಕ್ಕೆ ಕಾರಣ. ನಾವು ಫೇಸ್ ಅಲ್ಲಾಗಿ ಚೆನ್ನಾಗಿದೆ, ನಾವು ಏಜ್ ಆಗ್ತಾ ಇದ್ದಂಗೆ ಇಲ್ಲಿ ಸೆಲ್ ಎಲ್ಲ ಸಾಯಲಿಕ್ಕೆ ಶುರುವಾಗುತ್ತೆ, ಹಾಗಾಗಿ ಏಜ್ ಆಗುತ್ತೆ. ಅದೇ ರೀತಿ ನಮ್ಮ ಶರೀರದಲ್ಲಿ ಸೆಲ್ಗಳು ಜಾಸ್ತಿ ಸಾಯ್ತಾ ಹೋದಂಗೆ ನಮಗೆ ರೋಗಗಳು ಬರುತ್ತೆ. ಈ ಹೆಲ್ತ್ ಡ್ರಿಂಕ್ ಏನು ಮಾಡುತ್ತೆ ಅಂದ್ರೆ ಇದು ಜ್ಯೂಸ್ ಅಥವಾ ಫ್ರೂಟ್ಸ್, ಇದು ಜ್ಯೂಸ್. ಇದು ನೀವು ತೆಗಿತಾ ಇದ್ದಂಗೆ ಎಲ್ಲೆಲ್ಲಿ ನಿಮಗೆ ಸೆಲ್ಗಳು ಸಾಯ್ತಾ ಇದೆ, ಶರೀರದ ಯಾವ ಭಾಗದಲ್ಲಿ ಸೆಲ್ಗಳು ಸಾಯ್ತಾ ಇದೆ ಅಲ್ಲಿ ಸೆಲ್ಗಳು ಸಾಯ್ಲಿಕ್ಕೆ ಇದು ಬಿಡುವುದಿಲ್ಲ. ಯಾವುದೇ ರೋಗಕ್ಕೂ ನೀವೀಗ ಏಜ್ ಆಗಿದ್ದೀರಿ, ನಿಮಗೆ ತುಂಬಾ ಸ್ಟ್ರೆಂತ್ ಕಮ್ಮಿ ಉಂಟು, ನಡೀಲಿಕ್ಕೆ ಆಗ್ತಾ ಇಲ್ಲ, ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈ ಒಂದು ಹೆಲ್ತ್ ಡ್ರಿಂಕ್ ಕುಡಿಯಿರಿ, ನಿಮ್ಗೆ ಯಾವಾಗ ಅದರ ಬೆನಿಫಿಟ್ ಗೊತ್ತಾಗ್ತದೆ. ಯಾವುದು ರೋಗ ಇದೆಯಾ ಅದಕ್ಕೂ ನೀವು ಇದನ್ನು ಕುಡಿಯಿರಿ. ಸೊ ಎನಿ ಪ್ರಾಬ್ಲಮ್, ಯಾವ ರೋಗ ಬರಬಾರ್ದು ಅಂತ ಆಸೆ ಉಂಟಾ ಅದಕ್ಕೂ ಇದು ಕುಡಿಯಿರಿ. ಎಲ್ಲರೂ ಕೂಡ ಕುಡಿಯಲಿಕ್ಕೆ ಸಾಧ್ಯ ಇರುವಂತಹ ಹೆಲ್ತ್ ಡ್ರಿಂಕ್ ಈ 9E5 ಅಂತ ಹೆಲ್ತ್ ಡ್ರಿಂಕ್. ಯಾವುದೇ ರೋಗಗಳಿಗೆ ಸುಮಾರು ವರ್ಷ ನೀವು ಚಿಕಿತ್ಸೆ ಮಾಡಿ ರಿಸಲ್ಟ್ ಬರದಂತ ವ್ಯಕ್ತಿಗಳಿಗೆ ನೀವು ಇದನ್ನು ಕುಡಿ. ಈವನ್ ಸೋರಿಯಾಸಿಸ್ ಅಲ್ಲ, ನಮ್ಮ ಕಣ್ಣದಲ್ಲಿ ನಾವು ನೋಡಿದ್ದೇವೆ ಎಂತ ರಿಸಲ್ಟ್ ಗೊತ್ತಾ. ಸೋರಿಯಾಸಿಸ್ ಕಿಡ್ನಿ ವರ್ಕ್ ಆಗದಂತ ಒಂದು ಲೇಡಿ ನಾವು ಮಂಗಳೂರಲ್ಲಿ ನೋಡಿದ್ದೇವೆ. 8 ವರ್ಷದಿಂದ ಕಿಡ್ನಿ ವರ್ಕ್ ಅಂದ್ರೆ ಯೂರಿನ್ ಪ್ರೊಡಕ್ಷನ್ ಆಗ್ತಿರಲಿಲ್ಲ ಆ ಲೇಡಿ. ನಮ್ಮೊಟ್ಟಿಗೆ ಇರುವಂತ ಒಬ್ಬ ಹುಡುಗನ ತಾಯಿ 8 ವರ್ಷದಿಂದ ಕಿಡ್ನಿ ವರ್ಕ್ ಆಗ್ತಾ ಇರಲಿಲ್ಲ. ನಾವು ಈ ಪ್ರಾಡಕ್ಟ್ ಕೊಟ್ಟು ಹೆಲ್ತ್ ಡ್ರಿಂಕ್ ಜ್ಯೂಸ್ 9E5 ಹೆಲ್ತ್ ಡ್ರಿಂಕ್ ಕೊಟ್ಟ ಮೇಲೆ 1 ತಿಂಗಳಲ್ಲಿ ಅಂದ್ರೆ 8 ವರ್ಷ ಯೂರಿನ್ ಪ್ರೊಡಕ್ಷನ್ ಆಗ್ತಾ ಇರಲಿಲ್ಲ ಅಂತ ಹೆಂಗಸಿದು 1 ತಿಂಗಳಲ್ಲಿ ಅದರ ರಿಸಲ್ಟ್ ಬಂತು. ಅದರ ನಂತರ ಅವರು ಹೆಲ್ತ್ ಅನ್ನು ಹಿಂದೆ ಪಡೆದು ಅವರು 2-3 ಸರ್ತಿ ಒಳ್ಳೆ ಟ್ರಾವೆಲ್ ಕೂಡ ಮಾಡಿದ್ರು. ತುಂಬಾ ಲಾಂಗ್ ಟ್ರಾವೆಲ್, ಮ್ಯಾಂಗ್ಳೂರ್ ಟು ಮಡಿಕೇರಿ ಟ್ರಾವೆಲ್ ಮಾಡಿದ್ದಾರೆ. ಸುಮಾರು ವರ್ಷದ ನಂತರ ಅವರ ಮಕ್ಕಳ ಮನೆಗೆಲ್ಲ ಹೋಗಿ ಬಂದಿದ್ದಾರೆ. ಕಿಡ್ನಿ ವರ್ಕ್ ಆಗದಂತ ಕಿಡ್ನಿ ಕೂಡ ಈವನ್ ಜ್ಯೂಸ್ ಅಲ್ಲಿ ವರ್ಕ್ ಆಗ್ತಾ ಉಂಟು. ನೀವು ನೋಡಿ ಎಷ್ಟು ಲಕ್ಷ ಖರ್ಚು ಮಾಡಿ ಕೂಡ ರಿಸಲ್ಟ್ ಸಿಗದಂತ ಈ ಒಂದು ರಿಸಲ್ಟ್ ಕೇವಲ 1000 ಗಟ್ಟಲೆ ಖರ್ಚು ಮಾಡುವಾಗ ರಿಸಲ್ಟ್ ಸಿಗ್ತಾ ಉಂಟು. ಈವನ್ ಸೋರಿಯಾಸಿಸ್ ಸುಮಾರು ವರ್ಷಗಳಿಂದ ಲಕ್ಷಗಟ್ಟಲೆ ಖರ್ಚು ಮಾಡಿ ಕೂಡ ರಿಸಲ್ಟ್ ಬರ್ತಾ ಇಲ್ಲ. ನಿಮಗೆ ಈ ಒಂದು ಹೆಲ್ತ್ ಡ್ರಿಂಕ್ ಅಲ್ಲಿ ಅದರ ರಿಸಲ್ಟ್ ನಿಮಗೆ ಸಿಗುತ್ತೆ. ಈವನ್ ಪ್ಯಾರಲೈಸ್ ಆಗಿರುವಂತಹ ವ್ಯಕ್ತಿಗಳಿಗೆ ನೀವು ಕೊಡಿ. ಯಾವುದೇ ಪ್ರಾಬ್ಲಮ್ಸ್, ಯಾವುದು ಮೆಡಿಸಿನ್ ಇಂದ ಕ್ಲಿಯರ್ ಮಾಡ್ಲಿಕ್ಕೆ ಅಸಾಧ್ಯ ಇದೆ ಅದಕ್ಕೆಲ್ಲ ನೀವು ಹೆಲ್ತ್ ಡ್ರಿಂಕ್ ಕೊಡಿ, 100% ನಮಗೆ ರಿಸಲ್ಟ್ ಸಿಗುತ್ತೆ. ಯಾಕೆ ನಾನು ಇಷ್ಟು ಒತ್ತಿ ಹೇಳ್ತಾ ಇದ್ದೇನೆ ಅಂದ್ರೆ ಹಲವು ವ್ಯಕ್ತಿಗಳ ಮನೆಯಲ್ಲಿ ರಿಸಲ್ಟ್ ಸಿಗದೆ ಮೆಡಿಸಿನ್ ಮಾಡಿಕೊಂಡು ಕೈಯಲ್ಲಿ ಇದ್ದದೆಲ್ಲ ಖಾಲಿ ಮಾಡಿ ಅವರು ಪುನಃ ಬೇಜಾರಲ್ಲಿ ಕೂತಿದ್ದಾರೆ. ಅವರಿಗೆ ನೀವು ಕೊಡಬೇಕಾದ ಒಂದು ಸಜೆಷನ್
ಆರೋಗ್ಯ ಮತ್ತು ಆಯುಷ್ ಮಂತ್ರಾಲಯದ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದಂತಹ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ.